ನನಗೆ 61 ವರ್ಷ 62 ವರ್ಷ ವಯಸ್ಸಾಗಿದೆ. ಇಂಥ ಅಧ್ಯಕ್ಷರನ್ನ ನಾನು ಎಲ್ಲಿ ನೋಡಿಲ್ಲ. 28 ಪಂಚಾಯತ್ ಇದೆ ಆನೇಕಲ್ ತಾಲೂಕಲ್ಲಿ. ಇಂಥ ಅಧ್ಯಕ್ಷರನ್ನ ನಾವು ಎಲ್ಲಿ ನೋಡಿಲ್ಲ. ಏನನ್ನ ಮಾತಾಡಿದ್ರೆ ನಾನು ದಲಿತ ಅಧ್ಯಕ್ಷನು ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀನಿ, ಗಲಾಟೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೆದರಿಸ್ತಾರೆ ಆತನು. ಆ ಅಧ್ಯಕ್ಷನಿಗೆ ಆ ಮಾತುಗಳು ಶೋಭೆ ತರೋದಲ್ಲ. ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಧೋರಣೆಯನ್ನು ಖಂಡಿಸಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ಮೊದಲಿಯಾರ್ ಮತ್ತು ಅವರ ತಂಡದಿಂದ ಮಹತ್ತರ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರತಿ ಗೌಡ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ಸಂಘಟನೆಯ ದೊಮ್ಮಸಂದ್ರ ಮುನಿರಾಜು, ನಾರಾಯಣಸ್ವಾಮಿ, ಅಣಕನಹಳ್ಳಿ ಕೃಷ್ಣಪ್ಪ, ಜಗದೀಶ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ದೊಮ್ಮಸಂದ್ರ ಗ್ರಾಮದಲ್ಲಿ ಪತ್ರಿಕೆಗೋಷ್ಠಿ ಕರೆದಿರೋ ಉದ್ದೇಶ ಏನೆಂದರೆ, ನಾವು ಪಂಚಾಯಿತಿ ಮುಂಭಾಗನೇ ತಪ್ಪಟೆ ಚಳುವಳಿ ಮಾಡಬೇಕು ಅಂದ್ಕೊಂಡಿದ್ದೀರಿ. ನಮ್ಮ ದೊಮ್ಮಸಂದ್ರ ಗೌರವನ ಹಾಳು ಮಾಡೋದು ಬೇಡ, ಊರ ಗೌರವನ ಕಾಪಾಡಬೇಕಂದ್ಬಿಟ್ಟು ಇವತ್ತು ಈ ಪತ್ರಿಕೆಗೋಷ್ಠಿ ನಮ್ಮ ಅಂಬೇಡ್ಕರ್ ಭವನದಲ್ಲಿ ನಾವು ಮುಖಂಡರನ್ನೆಲ್ಲ ಸೇರಿ, ನಮ್ಮ ವೆಂಕಟೇಶು, ನಮ್ಮ ಎಲ್ಲ ಲೀಡ್ರ್ಗಳೆಲ್ಲ ಸೇರಿ, ಆಮೇಲೆ ಆರತಿ ಗೌಡ ಸದಸ್ಯರು, ನಾವುಗಳೆಲ್ಲ ಸೇರಿ ಈ ಪತ್ರಿಕೆಗೋಷ್ಠಿ ಏನಕ್ಕೆ ಮಾಡ್ತಾ ಇದ್ದೀರಿ ಅಂದರೆ, ದೊಮ್ಮಸಂದ್ರ ಗ್ರಾಮದಲ್ಲಿ 95, 96, 97ರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ 6 ಎಕರೆ ಮಂಜೂರಿ ಮಾಡಿದ್ದಾರೆ. ಅದರಿಂದ ಅಲ್ಲಿ ಕಾಲೇಜಿಗೆ ಯಾರೋ NGO ಅವರು ದಾನಿಗಳು ಕಾಂಪೌಂಡ್ ಹಾಕೋದಕ್ಕೆ ನಮಗೆ 15 ಲಕ್ಷ ಕೊಟ್ಟರು. ಅದನ್ನು ನಾವು ಅಲ್ಲಿ ಹಾಕ್ಸೋದಕ್ಕೆ ಹೋದವಾಗ ನಮ್ಮ ದೊಮ್ಮಸಂದ್ರ ಗ್ರಾಮದ ಅಧ್ಯಕ್ಷರಾದವರು ಅಲ್ಲಿ ಬಂದು ಮಾತಾಡಿದ್ರು. ನಾನು ಹೇಳಿದೆ ಅಧ್ಯಕ್ಷರಿಗೆ, ಒಳ್ಳೆ ಮಾತಾಗಿ ಹೇಳಿದೆ, ಬೇಡ್ರಿ ಅಧ್ಯಕ್ಷರೇ, ಊರಿಗೆ ಜಾಗ ಕಾಪಾಡ್ಕೊಳ್ಳೋಣ, ಕಾಂಪೌಂಡ್ ಹಾಕೋಣ, ಏನಿದ್ರೆ ಆಮೇಲೆ ನಾವು ಮಾತಾಡ್ಕೊಳ್ಳೋಣ ಅಂತ ಹೇಳಿದ್ಗೆ ಆತನು ನಮ್ಮ ಮಾತು ಬೆಲೆ ಕೊಟ್ಟಿಲ್ಲ, ದೌರ್ಜನ್ಯವಾಗಿ ಮಾತಾಡಿ, ಪ್ಲಸ್ ಆತನ ಜೊತೆಯಲ್ಲಿ ಅವ್ರ ತಾಯಿನೂ ಮಾತಾಡಿ ನಮಗೆ ಕೆಟ್ಟು ಶಬ್ದಗಳಿಂದ ನನ್ನ ಮಾತಾಡಿದ್ದಾರೆ. ಆ ಥರ ಯಾರೋ ಅಧ್ಯಕ್ಷರು ಮಾತಾಡಿದ್ದಾರೆ. ಅದಕ್ಕೆ ನನಗೆ ಮನಸ್ಸಿಗೆ ತುಂಬ ನೋವಿತ್ತೆ. ಏನು ಈ ಘಟನೆ ನಡೆದು 1.5 ತಿಂಗಳು ಆಗಿದೆ. ಸರಿ ಆಯಿತು ಅಂದ್ಬಿಟ್ಟು ಏನಾಗುತ್ತೆ ಆಗಲಿ ಅಂದ್ಬಿಟ್ಟು ಸುಮ್ಮನೆ ಇದೆ. ಆಮೇಲೆ ನಮ್ಮ ಮೇಲೆ ದಾವೆ ಕೊಡಬೇಕಂತ ಇದು ಮಾಡಿದ್ರಂತೆ. ಅದಕ್ಕೆ ಯಾರೋ ದೊಡ್ಡವರು ದಾವೆ ಕೊಡಬೇಕಂದ್ರೆ ಅವ್ರ ಮೇಲೆ ನೀ ಏನು ಪ್ರೂವ್ ಅಂತ ಕೇಳಿದ್ರಂತೆ. ಆಮೇಲೆ ದಾವೆ ಕೊಟ್ಟಿಲ್ಲ ಅದನ್ನು. ಹಾಗೂ ನಾನು ಎಲೆಕ್ಷನ್ ಪಿಟಿಷನ್ನು ಕೇಸ್ ಹಾಕಿದ್ದೆ. 4 ವರ್ಷ ಹೋರಾಟ ಮಾಡಿ ನಾನು ಕೇಸು ಗೆದ್ಕೊಂಡು ಬಂದೆ. ಗೆದ್ದು ಪಂಚಾಯತಿಗೆ ಹೋದೆ. ಮೀಟಿಂಗು 3-4 ತಿಂಗಳಾದ್ರೆ ಮೀಟಿಂಗ್ ಕರೆದಿಲ್ಲ. ನಾನು ಹೇಳಿದೆ PDO ಅವ್ರಿಗೆ, ಮೀಟಿಂಗ್ ಇದು ತಿಂಗಳ ಕರಿಬೇಕಮ್ಮಂತ. ಮೀಟಿಂಗ್ ಕರೆದ್ರು, ಮೀಟಿಂಗ್ ಹೋದೆ. ಆ ಫಸ್ಟ್ ಮೀಟಿಂಗಲ್ಲೇ ನನ್ನ ಮೇಲೆ ಸ್ವಲ್ಪ ಅಧ್ಯಕ್ಷರಾದವರು ದಬ್ಬಾಳಿಕೆ ಮಾಡಿದ್ರು. ನಾನು ಅದಕ್ಕೂ ಮಾತಾಡಿಲ್ಲ. ನಿನ್ನೆ ಮೀಟಿಂಗ್ ಇತ್ತು, ನಿನ್ನೆ ಮೀಟಿಂಗಲ್ಲಿನೂ ದಬ್ಬಾಳಿಕೆ ಮಾಡಿದ್ರು. ಅಲ್ಲಿಗೂ ನಾನು ಸಹಿಸ್ಕೊಂಡು ಬಂದಿದ್ದು. ಇವಾಗ ಏನಾಗಿದೆ ಅಂದರೆ, ಇವ್ರಿಗೆ ಹಿಂದೆ ಇದ್ದವರು ಅಧ್ಯಕ್ಷರು 94ರಿಂದ 13 ಜನ ಅಧ್ಯಕ್ಷರಾಗಿದ್ದಾರೆ. 94ನೇ ಇಸ್ವಿಯಿಂದ 13 ಜನ ಅಧ್ಯಕ್ಷರಾಗಿದ್ದಾರದು. ಇಂಥ ಅಧ್ಯಕ್ಷನ್ನ ನನಗೆ 61 ವರ್ಷ 62 ವರ್ಷ ವಯಸ್ಸಾಗಿದೆ. ಇಂಥ ಅಧ್ಯಕ್ಷರನ್ನ ನಾನು ಎಲ್ಲಿ ನೋಡಿಲ್ಲ. 28 ಪಂಚಾಯತ್ ಇದೆ ಆನೇಕಲ್ ತಾಲೂಕಲ್ಲಿ. ಇಂಥ ಅಧ್ಯಕ್ಷರನ್ನ ನಾವು ಎಲ್ಲಿ ನೋಡಿಲ್ಲ. ಏನನ್ನ ಮಾತಾಡಿದ್ರೆ ನಾನು ದಲಿತ ಅಧ್ಯಕ್ಷನು ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀನಿ, ಗಲಾಟೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೆದರಿಸ್ತಾರೆ ಆತನು ಅಧ್ಯಕ್ಷನು. ಆ ಅಧ್ಯಕ್ಷನಿಗೆ ಆ ಮಾತುಗಳು ಶೋಭೆ ತರೋದಲ್ಲ, ಮಾತಾಡಬಾರ್ದು. ಆತನು ಒಂದು ಗೌರವ ಕೊಟ್ಟು ಮಾಡಬೇಕು. 94ರಿಂದ 13 ಜನ ಏನು ಅಧ್ಯಕ್ಷರಾಗಿದ್ದರು, ಈತನ ಮುಂದೆ ಅಧ್ಯಕ್ಷರಾಗಿದ್ದರು. ಸರಸ್ವತಿ ಅಮ್ಮವರು ಅವರು ಅಧ್ಯಕ್ಷರಾಗಿದ್ದರು. ಅವರು ಆದಮೇಲೆ ತಿರ್ಗಾ ಇವರು ಅಧ್ಯಕ್ಷರಾಗಿದ್ದಾರೆ. ಅವರು ಅಧ್ಯಕ್ಷರಿಗೆ ಗೌರವ ಕೊಡಬೇಕು, ಊರಿಗೆ ಕೊಡೋಣ. ಅವರು ಊರಿಗೆ ತಂದೆ ಥರ. ಆ ಅಧ್ಯಕ್ಷನು ನಮ್ಮ ಸದಸ್ಯರಿಗೆ ಅದನ್ನ ಒಬ್ಬ ಗೌರವ ಕೊಡಬೇಕು. ಒಂದು ಮೀಟಿಂಗಲ್ಲಿ ಸೆಂಟ್ರಲಲ್ಲಿ ನಮ್ಮ ನರೇಂದ್ರ ಮೋದಿ ಇದ್ದಾರೆ. ಎಷ್ಟು ಜನ ಅಲ್ಲಿ ಸಂಸದರಿದ್ದಾರೆ, ಯಾರು ಮಾತಾಡ್ತಾರೆ? ಅವಾಗ ನರೇಂದ್ರ ಮೋದಿ ಎದ್ದುಬಿಟ್ಟು ದಬ್ಬಾಳಿಕೆ ಮಾಡ್ತಾರಾ? ಮಾಡೋದಿಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು CM, ಎಷ್ಟು ಜನ ಅವರು ವಿರೋಧ ಪಕ್ಷದವರು, ಅಶೋಕ್ ಇರ್ಬೋದು, ಅವರು ಇರ್ಬೋದು, ಎಲ್ಲ ಮಾಡ್ತಾರೆ ಚರ್ಚೆ. ಅವ್ರು ಹಂಗೆ ಎದ್ದು ಮಾತಾಡ್ತಾರಾ? CM ಅವರು ಆಯ್ತಪ್ಪ ಕೂತ್ಕೊಳ್ರಿ ಅಂತಾರೆ. ಈತ ಏನು ಮಾಡ್ತಾನೆ ಅಧ್ಯಕ್ಷನಾದವರು, ಎದ್ದುಬಿಟ್ಟು ಜೌಜನ್ಯ ಮಾಡ್ತಾನೆ. ನೆನ್ನೆ ಪಂಚಾಯತಿಯಲ್ಲಿ ಒಬ್ಬ ಮಹಿಳೆ ಸದಸ್ಯೆ, ಆ ಅಮ್ಮ ಏನೋ ಕೇಳಿದ್ರು, ಸುಮ್ಮನೆ ಕೂತ್ಕೊಳ್ಳಮ್ಮ ಅಂತಾರೆ. ಆ ಅಮ್ಮನಿಗೆ ಮಾತಾಡೋಕ್ಕೆ ಅಧಿಕಾರ ಇಲ್ವಾ? ಆಯಿತಾ? ಹಾಗೂ
ಸರ್ಕಾರಿ 180ರಲ್ಲಿ 9622ರಲ್ಲಿ ಈ ಅಮ್ಮನ ಯಾರು ಅಧ್ಯಕ್ಷರಾಗಿದ್ದರು, ಸರಸ್ವತಿ ಅಮ್ಮನ ಅಧ್ಯಕ್ಷರಾದವಾಗ 9600 ಈ ಖಾತೆ ಮಾಡಿದ್ದಾರೆ. ಮನೆಗಳಿಲ್ಲ. ಈ ಖಾತೆ ಯಾರಿಗಾಗಿರೋದು? ಒಬ್ಬ ಪ್ರಭಾವಿ ರೈತ, 17 ಎಕರೆ 18 ಎಕರೆ ಜಮೀನಿದೆ, ಬಾಡಿಗೆ ಬರುತ್ತೆ. ಆತನ ಹೆಸರು ಕೃಷ್ಣಾರೆಡ್ಡಿ ಅಂತ. ಆತ ನನ್ನ ಮೇಲೆ ವಿರೋಧ ಮಾಡಿದ ಕೇಸ್ ಹಾಕಿದ್ರು. ನಾನು ಕೃಷ್ಣಾರೆಡ್ಡಿ ಅವನಿಗೆ 9600 ಖಾತೆ ಮಾಡಿದ್ರು. ಇವತ್ತಿನ ಬೆಲೆ ಇವತ್ತು ಎಷ್ಟು ಗೊತ್ತಾ? ಸರ್ಕಾರಿ ಬೆಲೆ 12 ಕೋಟಿ ಆಗುತ್ತೆ. ಅಷ್ಟು 12 ಕೋಟಿ ಆಗುತ್ತೆ. ಸಾಹುಕಾರರಿಗೆ ಒಂದು ನ್ಯಾಯ, ಬಡವ್ರಿಗೊಂದು ನ್ಯಾಯನಾ? ಇದೆಷ್ಟು ಸಂವಿಧಾನದಲ್ಲಿ ನ್ಯಾಯ ಇದೆ. ಮಾಡಿದ್ರೆ ಒಂದು ಪಂಚಾಯತಿಯಲ್ಲಿ ಎಲ್ಲರಿಗೂ ಒಂದು ನ್ಯಾಯ ಮಾಡಬೇಕು. ನಾನು ದಾಖಲೆಗಳು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು 9600 ಬಿಟ್ಟು ಮತ್ತೆ ತಿರ್ಗಾ ಇಲ್ಲಿ ಮನೆಗೆ ಎಂತಿಗೆ 2 ಸೈಟು, ಗಂಡನಿಗೆ 2 ಸೈಟು, 20 ಸೈಟು ಖಾತೆ ಮಾಡಿಸ್ಕೊಂಡಿದ್ದಾರೆ. 30,000 ಅಡಿ ಖಾತೆ ಆಗಿದೆ. 30,000 ಅಡಿಗೆ 12 ಕೋಟಿ ಇವತ್ತಾಗುತ್ತೆ. ಈ ಸರ್ಕಾರ ನಮ್ಮ ಇಲಾಖೆ ತಹಸೀಲ್ದಾರ್ ಆಗ್ಬೋದು, RI ಆಗ್ಬೋದು, DT ಆಗ್ಬೋದು, ಸೆಕ್ರೆಟರಿ ಆಗ್ಬೋದು, ಎಲ್ಲರಿಗೂ ನಾನು ಕೊಟ್ಟಿದ್ದೀನಿ ಅರ್ಜಿಗಳು. ಪಂಚಾಯತಿಗೂ ಸಹ ಕೊಟ್ಟಿದ್ದೀನಿ. ಇದ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ. ಅದೇ ಒಬ್ಬ ಬಡವ ತಲೆ ಬಟ್ಟೆ ಇಲ್ದಿರೋನು ಒಂದು ಸೈಟಲ್ಲಿ ಮನೆ ಕಟ್ಕೊಂಡ್ರೆ ಅವನ ಮೇಲೆ ಫೀಚರ್ ಆಕ್ಟ್ ಕೇಸು ಬುಕ್ ಮಾಡ್ತಾರೆ. ಅವನು ಪೊಲೀಸವ್ರು ಕರ್ಕೊಂಬರ್ತಾರೆ. ಏನಕ್ಕೆ ಮಾಡ್ತೀರಿ ಅಧಿಕಾರಿಗಳು ನೀವಲ್ಲ? ಇದು ನ್ಯಾಯನಾ? ಅದಕ್ಕೆ ನಾವು ಪತ್ರಿಕಾಗೋಷ್ಠಿ ಕರೆದಿರೋದು. ನಮ್ಮ ಪಂಚಾಯಿತಿಯಲ್ಲಿ ಇದೊಂದು ಆಯ್ತಾ. ಆಮೇಲೆ ಸರ್ಕಾರಿ ಜಮೀನು 30,000 ಅಡಿ ಕೃಷ್ಣ ಅಡಿ ಖಾತೆ ಆಗಿದೆ. ಸರ್ಕಾರಿ ಜಮೀನು 180 180ರಲ್ಲಿ 180ರಲ್ಲಿ ಆಗಿದೆ. ಇವಾಗ ಈತನೇನು ಮಾಡಿದ್ದಾನೆ, ಅಲ್ಲಿರೋರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ. ಇವಾಗ ಎಲ್ಲರೂ ಒತ್ತುವರಿ ಮಾಡಿ ಕಟ್ಕೊಂಡಿದ್ದಾರೆ ಅಂದ್ಬಿಟ್ಟು ಈತನು ಎಲ್ಲರ ಮೇಲೆ ಕೇಸ್ ಹಾಕಿದ್ದಾನೆ. ಅರ್ಥ ಆಯ್ತರಾ? 252 ಮನೆ. ಕೃಷ್ಣಾರೆಡ್ಡಿ ಪಂಚಾಯತಿ ನಂಬರು ಸದಸ್ಯನಾಗಿದ್ದ, ಇವಾಗ ಮಾಜಿ ಸದಸ್ಯನು. ಅರ್ಥ ಆಯ್ತಾ? ಇದೊಂದಾಯ್ತಾ. ಆಮೇಲೆ ಸರ್ಕಾರಿ ಬಂಜರೆ 6 ಎಕರೆ 25 ಗುಂಟೆ ಜಮೀನಿದೆ. ಅದರಲ್ಲಿ 1 ಎಕರೆ 2 ಗುಂಟೆ ಈದ್ಗಾ ಮೈದಾನಗಾಗಿದೆ. ಅದರಲ್ಲಿ 233 ಸರ್ವೆ ನಂಬರಲ್ಲಿ ಅಮ್ಮಮ್ಮ ಅಂದರೆ ಒಂದು 10ರಿಂದ 15 ಮನೆ ಕಟ್ಕೊಂಡಿದ್ದಾರೆ. 100 ಮನೆ ಪಟ್ಟಿ ಮಾಡಿಬಿಟ್ಟು ವಿಜಾತ ಮೇಡಮ್ ಅಂತ PDO ಮಾಯಸಂದ್ರದಲ್ಲಿದ್ದಾರೆ. ಇದು ಭೂಕಪ್ಪಳಿಗೆಯಲ್ಲಿ ಕೇಸ್ ಇತ್ತು. ಯಾರೋ ಒಬ್ಬರು ಮುದ್ಕ ಹಾಕಿದ್ದ ಕೇಸು. ಆ ಕೇಸ್ಗೆ ಪಂಚಾಯತಿಯಲ್ಲಿ ದಾಖಲೆಗಳು ಮಾಡಿಕೊಟ್ಬಿಟ್ಟು ಆ ಕೇಸನ್ನು ವಜಾ ಮಾಡಿಸ್ಬಿಟ್ರು. 100 ಜನಕ್ಕೆ ಪಟ್ಟಿ ಮಾಡಿಕೊಡೋದಕ್ಕೆ ಪಂಚಾಯತಿಯವ್ರು ಯಾರು ಸರ್ಕಾರಿ ಜಮೀನ ಅವ್ರಿಗೇನು ರೈಟ್ಸ್ ಇದೆ, 100 ಜನ ಫಲಾನುಭವಿಗಳು ಮನೆಗಳು ಕಟ್ಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಭೂಕಪ್ಪಳಿಗೆ. ಇದನ್ನು ಸರ್ವೆ ನಂಬರ್ 233. ಯಾವಾಗ ಸರ್ ಆಗಿರೋದು ಇದು? ಇದು ರೀಸೆಂಟಾಗಿ ಮೊನ್ನೆ ಒಂದು ಹೇಳ್ಬಿಡ್ತೀನಿ ನೋಡಿ. ಸರ್ವೆ ನಂಬರ್ 233. ಹಾಂ 233. ಇದು ಕೇಸು ಆಗಿ ಒಂದು 3 ವರ್ಷ ಆಗಿದೆ. 3 ವರ್ಷ ಆಗಿದೆ. ಇದೊಂದು ಪಂಚಾಯತಿಯಲ್ಲಿ ಮಾಡಕ್ಕೆ ಬರುತ್ತಾ? ಆಯ್ತಲ್ವಾ? 2022ರಲ್ಲಿ ಹಿಂಗಾಯ್ತು. ಅಲ್ಲಿಂದ ಇಲ್ಲಿವರೆಗೂ ಚರ್ಚೆ ಮಾಡಿದ್ದೀನಿ. ಯಾರ್ಯಾರು ಕೊಟ್ಟಿದ್ದೀರಿ? ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿದ್ದೀನಿ. ನಾನು ಸದಸ್ಯನಾದವಾಗ ತಹಸೀಲ್ದಾರ್ ಕೊಟ್ಟಿದ್ದೀನಿ, DC ಕೊಟ್ಟಿದ್ದೀನಿ, ಜಿಲ್ಲಾ ಪಂಚಾಯತಿಗೆ ಕೊಟ್ಟಿದ್ದೀನಿ, ತಾಲೂಕ್ ಪಂಚಾಯತಿಗೆ ಎಲ್ಲರೂ ಕೊಟ್ಟಿದ್ದೀನಿ. ಏನು ಕೊಟ್ಟರೆ ರಿಪ್ಲೈ ಇಲ್ಲ. ಸದಸ್ಯರೆಲ್ಲ ಕೊಟ್ಟರು. ನಾನು ಒಬ್ಬನೇ ಕೊಟ್ಟಿರೋದು. ನಾನು ಕೊಟ್ಬಿಟ್ಟು ಅಕ್ನಾಲಜ್ಮೆಂಟ್ಗೆ ಇಟ್ಕೊಂಡಿದ್ದೀನಿ. ಎಲ್ಲ ಕಚೇರಿಗಳು ಕೊಟ್ಟಿರೋದು ಅಕ್ನಾಲಜ್ಮೆಂಟ್ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಇದು RTL ಹಾಕಿ ತಗೊಂಡಿದ್ದೀನಿ ನೋಡಿ. ಎಲ್ಲ ಆಯಿತು 11/9 RTL ಹಾಕಿ ತಗೊಂಡಿದ್ದೀನಿ. ದಾಖಲೆಗಳು ಇಟ್ಕೊಂಡೆ ಮಾತಾಡ್ತಾರೆ. ಹೌದು. ಅದನ್ನು ಮಾತಾಡಿದ್ರೆ ನಮ್ಮ ಮೇಲೆ ಇವಾಗ ಇದ್ದಾರಲ್ಲ ಅಧ್ಯಕ್ಷರು, ನಮ್ಮ ಮೇಲೆ ಬೀಳ್ತಾರೆ. ಅವರು ದಬ್ಬಾಳಿಕೆ ಮಾಡ್ತಾರೆ. ನರೇಶ್ ಅಧ್ಯಕ್ಷರು, ಒಬ್ಬ ಅಧ್ಯಕ್ಷರು. ನಾನು ಒಬ್ಬ ಸದಸ್ಯನಾಗಿ ಬಂದ ಮೇಲೆ
ನನಗೇನು ನೀನು ಗೌರವ ಕೊಡಬೇಕೋ ಕೊಡಬೇಕು, ನಾನು ನೀನು ಗೌರವ ಕೊಡ್ತೀನಿ. ನೀನು ಒಬ್ಬ ಚೇರ್ಮನ್ ಆದಮೇಲೆ ನೀನು ಒಬ್ಬ ಊರಿಗೆ ತಂದೆ ಥರ, ನಾವು ನಿಮ್ಮ ಮಕ್ಕಳು ಅನ್ಕೋ, ಅರ್ಥ ಆಯ್ತಾ? ನೀನು ನಮಗೆ ತಂದೆ ಥರ. ನೀನು ನಮ್ಮ ಇತರೆ ಸದಸ್ಯರು ಯಾಕೆ ಇದ್ರ ಬಗ್ಗೆ ಸಕಾರ ಎತ್ತಲ್ಲ ಅಂದರೆ ಕೆಲವರು ಅಲ್ಲಿದ್ದಾರೆ ಸದಸ್ಯರುಗಳು, ಅವ್ರಿಗೆಲ್ಲ ಗೊತ್ತಿದೆ, ಯಾರೂ ಮಾತಾಡೋಕೆ ಬಿಡೋದಿಲ್ಲ ಅವ್ರನ್ನ, ಯಾರು ಮಾತಾಡೋಕೆ ಬಿಡೋದಿಲ್ಲ. ಇಷ್ಟೆಲ್ಲ ಕೋಟ್ಯಾಂತರ ಹಗರಣ ಆಗಿದ್ರು ಕೂಡ, ಬೋಗಸ್ ಆಗಿದ್ರು ಕೂಡ, ಹ್ಞೂ ಇವರು ಆಶಾ ಮೆಂಬರ್ ಆಗಿದ್ರು, ಇಷ್ಟು ವರ್ಷ 4 ವರ್ಷ ಆಗಿದೆ, ಇದುವರೆಗೂ ಯಾರು ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ ನೀವು? ಈಗ ನಾರಾಯಣ ಸ್ವಾಮಿ ಒಳಗೆ ಹೋದ್ಮೇಲೆ ಯಾಕೆ ಈಚೆ ಬಂದಿರೋದು ಅಂತ. ನಾರಾಯಣ ಸ್ವಾಮಿ ಅವರು ಸದಸ್ಯರು 2015 ಇದ್ದಲ್ಲ, 2020ವರೆಗೂ ನಾನು ಇದ್ದೆ. 2010ರಲ್ಲಿ 2015ರಲ್ಲಿ ನಾನು ಇದೇ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿದ್ದೀನಿ, ನೀವು ನೋಡಿದ್ದೀರಿ. ಚರ್ಚೆ ಮಾಡಿ ಒಂದು PDOನ ಅವಿನಾಶ್ ಅನ್ನೋನ್ನ ಸಸ್ಪೆಂಡ್ ಮಾಡಿಸಿದೆ, ಜೈಲಿಗೆ ಕಳಿಸಿದೆ. ನನ್ನೊಂದು ಅವಶಬ್ದಗಳಿಂದ ಮಾತಾಡಿದ್ರೆ ಅದನ್ನ ಜೈಲಿಗೆ ಕಳಿತೆ, ಮೀಟಿಂಗಲ್ಲೇ ಕೇಳ್ತೆ ನಾನು. ಇವಾಗ ನಾನು ಏನಕ್ಕೆ ಮಾಡ್ತೀನಿ ಅಂದರೆ, ನಾನು ಈ ಉದ್ದೇಶಪೂರ್ವಕ ಮಾಡೋ ಪ್ರಶ್ನೆನೇ ಇರಲಿಲ್ಲ. ಅದನ್ನ ಅಧ್ಯಕ್ಷನು ನನಗೊಬ್ಬ ಆತ್ಮ ಫ್ರೆಂಡೇ, ನನಗೆ ಕಾಲೇಜ್ ಜಾಗ ಕಾಂಪೌಂಡ್ ಹಾಕಿ ಹೋದಾಗ ಅವ್ರ ತಾಯಿ ಅವರಿಬ್ರು ನಮ್ಮನ್ನು ಏಕವಚನಾಗೆ ಮಾತಾಡಿದ್ದಾರೆ, ನನ್ನ ಮಗನ್ನ ಸರ್ಕಾರ ಜಮೀನು ಉಳ್ಸಕ್ಕೆ ಹೋದವಾಗ. ನಮ್ಮ ಮನೆಗೆ ಉಳಿಸ್ಕೊಂಡಿಲ್ಲ. ಆಮೇಲೆ ಸರ್ಕಾರಿ ಜಮೀನು 233ನ ನೀನು ನಂಬರ್ ಆಗಿದ್ದೆ, ಚೇರ್ಮನ್ ಆಗಿರಲ್ಲ, 25 ಖಾತೆ ಮಾಡಿಸಿದ್ಯಾ. 233 ಜಾಗನ 25 ಖಾತೆ ಮಾಡಿಸಿ. ಎಷ್ಟು ಸಾಧ್ಯ ಹಾಕಿದ್ದೆ ಖಾತೆ ಒಳ್ಳೆ? 180 ಹಾಕಿ ಖಾತೆ ಮಾಡಿದ್ಯಾ. ಅವಾಗ 233 ಅಂತ ನೀನು ಜ್ಞಾನ ಬಂದಿಲ್ವಾ ಅಧ್ಯಕ್ಷರಿಗೆ? ಬಂದಿಲ್ವಾ? ನೀನೇ ತಪ್ಪು ಮಾಡಿದೆ. ನೀವು ಅವತ್ತೇ ಯಾಕೆ ಪತ್ರಿಕಾಗೋಷ್ಠಿ ಕರೆದಿಲ್ಲ? ಪತ್ರಿಕಾಗೋಷ್ಠಿ ಯಾಕೆ ಕರೆದಿಲ್ಲ ಅಂದರೆ, ನಾನು ಪತ್ರಿಕಾಗೋಷ್ಠಿ ಯಾವಾಗ ಕರಿಬೇಕಾಗಿತ್ತು, ಕೆಲವರೆಲ್ಲ ಊರಲ್ಲಿ ದಾಖಲಾತಿಗಳು ಸಿಕ್ಕಿಲ್ಲ, ಲೇಟ್ ಆಗೋಯ್ತು. ಕೆಲವರು ಊರಲ್ಲಿ ಅಲ್ಲ ಪ್ರಮುಖರು ಅಲ್ಲಲ್ಲ ತಗೊಂಡಿದ್ದೀನಿ, ಕೆಲವರು ಊರಾಗ ಪ್ರಮುಖರೆಲ್ಲ ಇದ್ದಾರೆ. ನಾವು ಪಕ್ಷ ಗಿಕ್ಷ ಏನು ನೋಡಲ್ಲ, ಎಲ್ಲರೂ ಒಂದೇ. ನಾವು ಆ ಪ್ರಮುಖರಿಗೆಲ್ಲ ಬೆಲೆ ಕೊಡಬೇಕಂತ ನಾನು ಏನೂ ಮಾಡಿಲ್ಲ. ಇವಾಗ ಅಧ್ಯಕ್ಷರು ನನ್ನ ಮೇಲೆ ವಾದ ಮಾಡಿದ್ರು, ನನ್ನ ಮೇಲೆ ಯಾವಾಗ ಜಗಳ ಮಾಡಿದ್ರು, ಆವಾಗ ನಾನು ಇದನ್ನು ಮಾಡಲೇಬೇಕಂತ ತೀರ್ಮಾನ ಮಾಡಿ ನಾನು ಮಾಡ್ತಾ ಇರೋದು ಪತ್ರಿಕೆಗೋಷ್ಠಿ. ಎಲ್ಲ ಒಂದು ಕಡೆ ವೈಯಕ್ತಿಕ ಅನ್ಸಲ್ಲ? ವೈಯಕ್ತಿಕ ಇಲ್ಲ ಸರ್, ವೈಯಕ್ತಿಕ ನಾನು ಮಾಡಂಗೇ ಇಲ್ಲ, ನನ್ನ ಮನೆಗೆ ಮಾಡ್ಕೊಂಡಿಲ್ಲ. ಅಲ್ಲ ಅಂದ್ರೆ ಕನಿಷ್ಠ ಪಕ್ಷ ಸದಸ್ಯರ ಅರ್ಧ ಭಾಗಕ್ಕಿಂತ ಹೆಚ್ಚಾಗಿ ನಿಮ್ಗೆ ಸಾಲ ಕೊಡ್ಬೇಕಾಗಿದೆ. ಯಾಕಂದ್ರೆ ದಾಖಲೆಗಳಿದ್ದಾವೆ, ದೂರು ಕೊಟ್ಟಿದ್ದೀರಿ, ಕೊಡಬೇಕಾಗಿದೆ. ಯಾಕೆ ಲೀಗಲ್ ಆಗಿದೆ. ನಮ್ಮ ಕಾಂಗ್ರೆಸ್ಸಲ್ಲಿ ಸದಸ್ಯರು ಬರೀ 8 ಜನ, ಅಲ್ಲಿ ಸದಸ್ಯರು 25 ಜನ ಇದ್ದಾರೆ. ಪಾರ್ಟಿ ದೊಡ್ಡದೆ, ಪಾರ್ಟಿ ಒಬ್ರಿಗೊಬ್ರು ಯಾರು ಬಿಟ್ಕೊಡೋದಿಲ್ಲ. ಉಪಾಧ್ಯಕ್ಷರು ನಮ್ಮ ಕಡೆಯವರಲ್ಲ, ಅಧ್ಯಕ್ಷರು ಉಪಾಧ್ಯಕ್ಷರಲ್ಲ ಅವ್ರ ಕಡೆಯವರೇ. ಮೊದಲಿದ್ರು ಪುನೀತ್ ಅಮ್ಮವರಿದ್ದರು, ಆವಾಗ ನಾನು ಪಂಚಾಯತಿಗೆ ಬಂದಿರಲಿಲ್ಲ. ನಾನು ಪಂಚಾಯತಿಗೆ ಬಂದ ಮೇಲೆ ಮಾಡಬೇಕು ಅಂದ್ಕೊಂಡೆ ಮಾಡ್ತಾ ಇರೋದು. ಒಂದಾಯ್ತಾ? ಆಮೇಲೆ ಏನಾಗಿದೆ ಅಂದರೆ, ಇವಾಗ ಅಧ್ಯಕ್ಷರು ನಿನ್ನೆ ನನಗೆ ಒಂದು ಸ್ವಲ್ಪ ಮಾತಾಡಿದ್ರು. ನಿನ್ನೆ ಪಂಚಾಯತಿ ಮೀಟಿಂಗಲ್ಲಿ ನಾನು ಕೇಳಿದೆ. ಏನು ಕೇಳಿದೆ ಅಂದರೆ, 2004 2005 ಸರ್ಕಾರಿ ಸ್ಕೂಲ್ಗೆ 16 ಗಂಟೆ DC ಆದೇಶ ಮಾಡಿದ್ದಾರೆ. DCಗೆ ದೊಡ್ಡವರ ನಾವು, ಪಂಚಾಯತಿ ದೊಡ್ಡದ, ಅಧ್ಯಕ್ಷರು ದೊಡ್ಡವರ? ಯಾರೂ ದೊಡ್ಡವರಿಲ್ಲ. ಯಾಕಂದರೆ ಒಬ್ಬ ಜಿಲ್ಲಾ ಅಧಿಕಾರಿ ಆದೇಶ ಮಾಡಿರೋದನ್ನು ಬೆಸ್ಕಾಮ್ದು ಅಲ್ಲೇ ಬಿಲ್ಡಿಂಗ್ ಕಟ್ಟಬೇಕು ಅಂತ ಅಧ್ಯಕ್ಷರು ಹೇಳಿದ್ರು. ಬೆಸ್ಕಾಮ್ಗೆ ಅಲ್ಲೇ ಜಾಗ ಅನ್ನೋದು ನಿಮ್ಗೆ 42 ಎಕರೆ 19 ಗುಂಟೆಯಲ್ಲಿ ನೀವು ಅದೇ ಜಾಗ ಅಂತ ಹೆಂಗೆ ಹೇಳ್ತೀರಿ ಅಂದರು. ಅದೇ ಜಾಗ ಅಂತ ನಾವು ಬಿಡ್ತೀವಿ. ಆಯಿತು, ಬೆಸ್ಕಾಮ್ದು ಅದೇ ಜಾಗ ಅಂತ ನೀನು ಹೆಂಗೆ ಹೇಳ್ತೀಯಾ ಅಂತ ನನ್ನ ಚರ್ಚೆ ಆಯಿತು. ಚರ್ಚೆ ಆದವಾಗ ಅಲ್ಲಿ ಸದಸ್ಯರು ಕಲ್ಲೂರಲ್ಲ, ನಮ್ಮ ಪರವಾಗಿನೇ ಮಾತಾಡಿದ್ರು. ಇದು ಈ ಸ್ಕೂಲ್ ಕಟ್ಟಲಿ, ಬೆಸ್ಕಾಮಲ್ಲಿ ಎಲ್ಲನೂ ಬೇರೆ ಕಡೆ ಕಟ್ಕೊಳ್ಳಿ ಅಂತ ಕೆಲವು ಸದಸ್ಯರು ಮಾತಾಡಿದ್ರು. ಅವ್ರ ಹೆಸರು ಹೇಳೋದು ಬೇಡ, ಎಲ್ಲ ಸದಸ್ಯರು ಮಾತಾಡಿದ್ರು. ಅಲ್ಲ ಆಯಿತು, ಅವ್ರ ಕಡೆಯವರು ಮಾತಾಡಿದ್ರು. ಆಮೇಲೆ ಉಮೇಶ್ ಬಾಬು ಅವರು ಕಾಂಗ್ರೆಸ್ಸಲ್ಲಿ ಚೇರ್ಮನು. ನಾನು ಅವಾಗ ಏನೋ ನಮ್ಮ ಪಾರ್ಟಿಯಲ್ಲಿ ಗೊಂದಲ ಆಯಿತು. BJPಯಲ್ಲಿ ಇದ್ದು ಒಂದು 8 ವರ್ಷ, 5 ವರ್ಷ ಅದನ್ನ ಚೇರ್ಮನ್ ಇದ್ದವಾಗ ಅದನ್ನ ಕಾಂಗ್ರೆಸ್ಸು BJP ಅನ್ನಿಲ್ಲ, ಎಲ್ಲರಿಗೂ ಸಮಾನತೆಯಾಗಿ ನೋಡ್ದ, ಎಲ್ಲನೂ ಅನ್ಯಾಯವಾಗಿ ತಗೊಂಡು ಹೋಗ್ದ. ಏನು ಕೆಲಸ ಬೇಕು ನಾನು ನೋಡಲ್ಲ, 10 ಲಕ್ಷ ರೂಪಾಯಿ ಕೆಲಸ ಕೊಟ್ಟಿದ್ದ. ಒಂದು ದಿವಸ ಯಾರನ್ನ ಸದಸ್ಯರು ಕೇಳಿದ್ರೆ ಎದ್ದು ನಿಂತ್ಕೊಂಡು ಅವ್ರಿಗೆ ಅದನ್ನು ಯಾವತ್ತೂ ಒಂದು ಮಾತಾಡಿದ್ದೇ ಇಲ್ಲ. ಆಯಿತು, ಕೂಲಾಗೆ ಮಾತಾಡ್ತಾ ಇದ್ದ. ಜಯಣ್ಣವರು ಇದ್ದರು, ಉಪಾಧ್ಯಕ್ಷರಾಗಿದ್ದರು. ಅವರು ಅಷ್ಟೇ, ನಮ್ಮ ಯಂಗ್ಸಾಮ್ ರೆಡ್ಡಿ ಅವರು, ಉಷಾಮನವರು, ಆಮೇಲೆ ನಮ್ಮ ಅಂಜಲಿ ಅವರು ಎಲ್ಲರೂ ಅಧ್ಯಕ್ಷರುಗಳಾಗಿದ್ದರು. ಯಾರೂ ಈ ಥರ ಮಾಡಿಲ್ಲ.
ಈ ಅಧ್ಯಕ್ಷ ಯಾರೋ ಅಧ್ಯಕ್ಷರು ನಾನು ನೋಡಿಲ್ಲ. 28 ಪಂಚಾಯತಿನ ಓಡಾಡಿದ್ದೀನಿ, ನಾನು ನೋಡಿಲ್ಲ. ಈ ಥರ ಅಧ್ಯಕ್ಷರು ನಾನು ನೋಡಿಲ್ಲ. ನಮಗೆ ಶಾನೆ ಮನಸ್ಸಿಗೆ ತೊಂದರೆ ಆಗಿದೆ. ನಮಗೆ ಇದನ್ನು ಪಬ್ಲಿಕ್ಕಲ್ಲಿ ಒಂದು 100 ಜನ ಇದ್ದು ಪಬ್ಲಿಕ್ಕಲ್ಲಿ ನಮ್ಗೆ ಅವಮಾನ ಮಾಡಿದ್ದ. ಆತನ ಅವಮಾನ ಮಾಡಿದಂತೆ ನಾನು ಆತನಿಗೆ ಅವಮಾನ ಮಾಡಿಲ್ಲ, ಆತನಿಗೆ ಮರ್ಯಾದೆನೇ ಕೊಟ್ಬಿಟ್ಟು ಬಂದೆ. ಆತನ ಹಿಂದೆಗಡೆಯಿಂದ ನನಗೇನೇನು ಮಾಡೋಕ್ಕೆ ಹೋಗ್ತಾನೆ. ನನ್ನ ಕಂಪ್ಲೇಂಟ್ ಕೊಟ್ಟು ನನ್ನ ಮಗನ ಮೇಲೆ ಅದನ್ನ ಏನೂ ಮಾಡೋಕ್ಕಾಗಲ್ಲ. ಇಂಥವೆಲ್ಲ ನಾನು ಎಷ್ಟೋ ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ. 60 ವರ್ಷ ವಯಸ್ಸಾಗಿದೆ. ಇವತ್ತು ಮನೆಯಲ್ಲಿ ನಾಳೆ ಮಣ್ಣಲ್ಲಿ ದೇವರು ಬರೆದಿರ್ತಾನೆ. ನನ್ನ ಅದನ್ನ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅರ್ಥ ಆಯ್ತರ. ಆಮೇಲೆ ನಮ್ಮ ಸರ್ಕಾರಿ 232ರಲ್ಲಿ 3 ಎಕರೆ 29 ಗುಂಟೆ ಜಮೀನಿದೆ ನಮ್ಮ ಭೂಮನ್ ಕುಂಟೆಯಲ್ಲಿ. ನಾನು 2010ರಿಂದ ನಂಬರ್ ಆದಾಗಿಂದ ಅವ್ರನ್ನ 45 ವರ್ಷ ಅವ್ರ ಮನೆಗಳು ಕಟ್ಕೊಂಡಿದ್ದಾರೆ. ಎಲ್ಲ ಸಾಲ ಸೋಲ ಮಾಡಿ ಮನೆಗಳು ಕಟ್ಕೊಂಡಿದ್ದಾರೆ. 232 ಸರ್ವೆ ನಂಬರ್ನ 180 ಹಾಕಿ ಖಾತೆ ಮಾಡಿದ್ದಾರೆ. ಆ ಮನೆಗಳವ್ರಿಗೆ ಖಾತೆ ಮಾಡಿ 40 ವರ್ಷದ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ದಾರೆ. ಇವತ್ತು ಅವ್ರನ್ನ ಎತ್ತಂಗಡಿ ಮಾಡಿದ್ರೆ ಅವ್ರು ಎಲ್ಲಿ ಹೋಗೋದು ಸಂಸಾರ ಮಾಡೋದು? ಅವ್ರಿಗೆ ಎಲ್ಲಿ ಹೋಗ್ಬೇಕು? 50 ಕುಟುಂಬಗಳಿದೆ. ಅವ್ರು ಎಲ್ಲಿ ಹೋಗಿ ವಾಸ ಮಾಡಬೇಕು? ಅದನ್ನು ಪಕ್ಷ ಬೇಕಾಗಿಲ್ಲ. ಯಾವುದೇ ಆಗಲಿ ನಮ್ಮ ಧ್ವಂಸಂದ್ರದಲ್ಲಿ ನಮ್ಮ ಊರವರು, ನಮ್ಮ ಅಕ್ಕ ತಂಗಿಂದರು, ನಮ್ಮ ಅಣ್ಣ ತಮ್ಮಂದರು, ನಮ್ಮೂರವ್ರನ್ನ ನಾವು ಕಾಪಾಡ್ಕೊಬೇಕು ಅನ್ನೋದು ಯಾರಿಗೂ ಪಂಚಾಯತಿಯಲ್ಲಿ ಕಾಳಜಿ ಇಲ್ಲ. ಅವ್ರನ್ನ ಕೆರೆ ಇದು ನಿಮ್ಮನ್ನು ಓಡಿಸ್ತಾರೆ ಅನ್ನೋದು ಬಯಸ್ತಾರೆ ಹೊರತು ಅವ್ರಿಗೆ ಧೈರ್ಯ ಕೊಡೋರು ಯಾರೂ ಇಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ಧೈರ್ಯವಾಗಿರಿ, ಏನೋ ಒಂದು ಆಗುತ್ತೆ, ಏನೋ ಒಂದು ಮಾಡೋಣ ಅಂತ. ಅದಕ್ಕೆ ಇವಾಗ ರೆವಿನ್ಯೂ ಅಧಿಕಾರಿಗಳು ಇದರಲ್ಲೆಲ್ಲ ಶಾಮೀಲಾಗ್ಬಿಟ್ಟಿದ್ದಾರೆ. ರೆವಿನ್ಯೂ ಅಧಿಕಾರಿಗಳು ಕಿರುಕುಳ ಕೊಡ್ತಾರೆ, ಯಾರಿಗೂ ಬಿಡೋದಿಲ್ಲ. ನಾವು ಇದನ್ನು ಹೋರಾಟ ಮಾಡ್ತೀರಿ, ಆ ಮನೆಗಳವ್ರನ್ನ ಅಲ್ಲೇ ಜಾಗ ಉಳಿಸ್ತೀರಿ. ಅದು ಭೂಮನ್ ಕುಂಟೆ ಅಂತ ಇದ್ರೋದು ನನಗೆ ಬುದ್ಧಿ ಬಂದಾಗಿಂದ ಅದು ಯಾರೋ ಭೂಕಳ್ಳರು ಕೆರೆ ಅಂತ ಪಾಣಿಯಲ್ಲಿ ಮಾಡಿಬಿಟ್ಟವ್ರೆ. 42 ಎಕರೆ 19 ಗುಂಟೆನ ಅದು ಪಾಣಿ ಎತ್ಕೊಂಡ್ಬಂದಿಲ್ಲ. ಆ ಎಣ್ಣ 0 ಮಾಡಿಬಿಟ್ಟಾರೆ. ತಾಲೂಕ್ ಪಂಚಾಯತ್ ಇದು ರೆಕಾರ್ಡ್ ಸೆಕ್ಷನ್ನಲ್ಲಿ ತಗೊಂಡಿದ್ದೀನಿ ಮನೆ ಪಾಣಿ. ಅದನ್ನು 42 ಎಕರೆನ 40 ಎಕರೆ ಮಾಡಿಬಿಟ್ಟಿದ್ದಾರೆ. ಯಾರು ಮಾಡೋದು? ಸಂಬಂಧಪಟ್ಟ ಅಧಿಕಾರಿಗಳು ಮಾಡೋದು. ಒಬ್ಬ ಬಡವ್ರ ಮೇಲೆ ಯಾಕೆ ಗೂಬೆ ಕುಣಿಸ್ತೀರಿ? ಒಂದು ಪಂಚಾಯತಿ ನನಗೆ ನಂಬರ್ ಓಟ್ ಹಾಕಿದ ಮೇಲೆ ನಾನು ಒಬ್ಬ ನಂಬರು, ನಿನಗೆ ಓಟ್ ಹಾಕಿದ್ರೆ ನೀನು ನಂಬರು, ಎಲ್ಲರೂ ಸೇರಿ ಒಬ್ಬನ ಅಧ್ಯಕ್ಷನ ಮಾಡ್ತೀನಿ. ಆ ಅಧ್ಯಕ್ಷನು 32 ಜನಕ್ಕೆ ತಂದೆ ಥರ ನೋಡ್ಕೊಬೇಕು. ನಾವು ಮಕ್ಕಳ ಥರ ಅದನ್ನ ವಯಸ್ಸೇನಾಗಿರನೇ ದೊಡ್ಡನಲ್ಲಿ ಚಿಕ್ಕವನಲ್ಲಿ ಓದಕ್ಕೆ ಗೌರವ ಕೊಡೋಣ. ಅದೇ ಥರ ನಮ್ಗೆ ಅವ್ನು ಗೌರವ ಕೊಟ್ಟಿಲ್ಲ ಅಧ್ಯಕ್ಷರು. ಅದಕ್ಕೆ ನಮಗೆ ಮನಸ್ಸಿಗೆ ಬೇಸರ ಆಗಿ ನಮ್ಮ ಮುನ್ರಾಜು ಅವ್ರಿಗೆ, ವೆಂಕಟೇಶ್ ಅವ್ರಿಗೆ, ನಮ್ಮ ರಮೇಶ್ ಅವ್ರಿಗೆ ಎಲ್ಲರಿಗೂ ಹೇಳ್ದೆ, ನನ್ನ ಸಂಘಟನೆಯವ್ರಿಗೆ. ಹಾಂ ಸರ್, ಈಗ ಪಂಚಾಯಿತಿಯಲ್ಲಿ ಬಿಜೆಪಿ 18 ಇದೆ, ಮತ್ತೆ ಕಾಂಗ್ರೆಸ್ 8 ಜನ ಅಂತಿದ್ರು ಕೂಡ ಪ್ರೆಸೆಂಟ್ ಸರ್ಕಾರ ಇರೋದು ಕಾಂಗ್ರೆಸ್ಸು, ಇಲ್ಲಿನ ಶಾಸಕರು ಕಾಂಗ್ರೆಸ್ಸು, ನೀವು ಪಕ್ಷದಲ್ಲಿದ್ದೀರಿ, ಸದಸ್ಯರಿದ್ದಾರೆ. ಒಂದು ಹೋರಾಟಕ್ಕೆ ಬೆಲೆ ಬರಬೇಕಾಗಿತ್ತು. 18 ಮುಖ್ಯ ಅಲ್ಲ, ಸಂಖ್ಯೆ ಮುಖ್ಯ ಅಲ್ಲ. ನಿಮ್ದು ನ್ಯಾಯಯುತವಾಗಿದೆ, ದಾಖಲೆಗಳು ಕರೆಕ್ಟ್ ಆಗಿದ್ದಿದ್ರೆ ಅಧಿಕಾರಿಗಳು ನಿಮ್ಗೆ ಸ್ಪಂದಿಸಬೇಕು. ಒಂದು ವೇಳೆ ಅಧಿಕಾರಿಗಳು ತಪ್ಪು ಮಾಡಿದ್ದೇ ಆದಲ್ಲಿ ಜನಪ್ರತಿನಿಧಿ ಅಂತ ಆಯ್ಕೆ ಮಾಡಿರ್ತೀರಿ, ನೇರವಾಗಿ ಅವ್ರ ಮೂಲಕ ಪ್ರಭಾವ ತಂದು ಇದನ್ನು ನ್ಯಾಯಗೊಳಿಸಬೇಕಾಗಿತ್ತು. ಯಾಕೆ ಕೆಲಸ ಆಗಿಲ್ಲ? ಅವ್ರ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ, ರೆವಿನ್ಯೂ ಸಂಬಂಧಪಟ್ಟವರು, ನಿಮ್ಮ ಪಂಚಾಯತಿಯಲ್ಲಿ ನಮ್ಮ ಸರ್ಕಾರಿ ಜಮೀನನ್ನು 8-10 ಮಾಡೋದು ನಾವೇನು ಮಾಡೋಕ್ಕಾಗೋದಿಲ್ಲ. ನೀವು ಪಂಚಾಯತಿನ ಮುಂದೆನೇ ನೀವು ಹೋರಾಟ ಮಾಡಿ ಗಲಾಟೆ ಮಾಡಿ ಇವಾಗ ಕೊಟ್ಟು ಅದನ್ನು ವಜಾ ಮಾಡಿಸಿರಿ, ನಾವೇನು ಮಾಡೋಕ್ಕಾಗೋದಿಲ್ಲ. ಪಂಚಾಯತಿ ಜಾಗನ ಸರ್ವೆ ನಂಬರು ಸರ್ಕಾರಿ ಜಮೀನ ಪಂಚಾಯತ್ ಅವ್ರು 9-10 ಮಾಡೋಕ್ಕೆ ಯಾರು ನೀವು? ಮಾಡಲಿಲ್ಲ ಅಂದ ಪಕ್ಷದಲ್ಲಿ, ತಾಲೂಕು ಆಡಳಿತ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಆರೋಪ ನಿಜ ಆಗಿದ್ರೆ ಜನಪ್ರತಿನಿಧಿ ಅಂತ ನೀವು ಆಯ್ಕೆ ಮಾಡಿರ್ತೀರಿ, ಓಟ್ ಹಾಕಿ. ಅವರೇ ಜನಪ್ರತಿನಿಧಿ ಈಗ ಅಧಿಕಾರದಲ್ಲಿ ಇರುವಂತದ್ದು. ಅವ್ರ ಮೂಲಕ ಆಡಳಿತ ಯಂತ್ರ ಕುಸಿತಾ ಇದೆ, ದಿಕ್ಕು ತಪ್ತಾ ಇದೆ, ಸರಿದಾರಿಗೆ ತರಿ ಅಂತ ನೀವು ಶಾಸಕರನ್ನಾಗ್ಲಿ ಜನಪ್ರತಿನಿಧಿಗಳನ್ನಾಗ್ಲಿ ಯಾಕೆ ಕೇಳಲಿಲ್ಲ? ಶಾಸಕರನ್ನ ನಾವು ಕೇಳಿದಿರಿ. ಆಮೇಲೆ ನಮ್ಮ ಸಂಸದರು ಇದ್ದಾರಲ್ಲ, ಡಿ ಕೆ ಸುರೇಶ್ ಅವ್ರನ್ನ ಹೇಳಿದಿರಿ. ಡಿ ಕೆ ಸುರೇಶ್ ಅವರು ಅವಾಗ ಇದ್ದರು, ಅವರಾಗ MP ಆದವಾಗ ಕೇಳಿದ್ರು. ನಮ್ಮ ಫೀಲ್ಡಲ್ಲೇ ಕೇಳಿದ್ರು 3 ವರ್ಷಕ್ಕೆ ಮುಂಚೆನೇ. ಅವರು ಫಸ್ಟ್ ಏನೋ ನೋಡ್ರಿ ಅದನ್ನು ಮಾಡಿರಿ ಸರ್ ಮಾಡಿರಿ ಅಂತ ಹೇಳಿದ್ರು. ಏನೋ ಭೂಮನ್ ಕುಂಟೆ ಅವ್ರದ್ದು ಅವ್ರು ನೋಡ್ರಿ ಫಸ್ಟ್ ಅಂತ ಹೇಳಿದ್ರು. ಶಾಸಕರಿಗೂ ಹೇಳಿದ್ದಾರೆ, ಎಲ್ಲರಿಗೂ ಗಮನಕ್ಕೆ ಹಾಕಿದರೆ ಯಾರು ಇದನ್ನು ಎಚ್ಚೆತ್ಕೊಂಡಿಲ್ಲ. ಮಾಡೋಣ ಅಷ್ಟೇ ಹೋರಾಟ. ಅದಕ್ಕೆ ನಾವು ಇವಾಗ
ಯಾವ ರೀತಿ ಹೋರಾಟ ಅಂದರೆ ಅಲ್ಲ ಇವತ್ತು ನಾವು ಇಲ್ಲಿ ಏನು ಕಳೆದಿರೋದು ಅಂದರೆ ಸುದ್ದಿಗೋಷ್ಠಿ ಇವತ್ತೊಂದು ದಿವಸ ನಾವು ಎಚ್ಚರಿಕೆ ಕೊಡ್ತಾಯಿದ್ರಿ, ಎಲ್ಲ ಅಧಿಕಾರಿಗಳಿಗೂ ಪಂಚಾಯತ್ವ್ರಿಗೆಲ್ಲ ಎಚ್ಚರಿಕೆ ಕೊಡ್ತಾಯಿದ್ದೀರಿ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀರಿ. ನಮ್ಮ ಬಡವರಿಗೆ, ನಮ್ಮ ಗ್ರಾಮಸ್ಥರಿಗೆ, ನಮ್ಮ 232 ಇರೋರು 50 ಮನೆ ಇದೆ, ಆಮೇಲೆ 180 ಸುಮಾರು ಜನ ಇದ್ದಾರೆ, ಎಲ್ಲ ಬಡವರೇ ಇರೋದು. ಅವ್ರಿಗೆಲ್ಲ ತೊಂದರೆ ಆದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾವು ಯಾರನ್ನೂ ಬಿಟ್ಕೊಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಹಕ್ಕುಪತ್ರ ಎಲ್ಲರಿಗೂ ನ್ಯಾಯ ಮಾಡಿ ಹಕ್ಕುಪತ್ರ ಕೊಡಿಸ್ತೀರಿ ಅಂತ ಹೇಳಿದ್ದೀರಿ. ಶಾಸಕರು ಮೊನ್ನೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರಂತೆ, ಧ್ವಂಸಂತ ಏನಿದ್ದಾರಲ್ಲ ಹಕ್ಕುಪತ್ರಗಳು ರೆಡಿ ಮಾಡಿ ಕೊಟ್ಬಿಡ್ರಿ ಅಂತ ಹೇಳಿದಾರಂತೆ. ಅದಕ್ಕೆ ನನಗೆ ನೆನ್ನೆ ಇವರು RI ಅವರು ಹೇಳಿದ್ದಾರೆ, ಅದು ಯಾರು ಇದ್ದಾರೆ ಪಟ್ಟಿ ಮಾಡಿರಿ, ಅಲ್ಲ ಹಕ್ಕುಪತ್ರಗಳು ಕೊಡೋಣ ಅಂತ ಹೇಳಿದ್ದಾರೆ. 10 ವರ್ಷದಿಂದ ಸರ್ವೆ ಮಾಡಿರೋದು ಇನ್ನೂ ಕೊಟ್ಟಿಲ್ಲ ಅಂತ ಆರೋಪ ಇದೆ. 2010 ಸರ್ವೆ ಮಾಡಿರೋದು 90% ಈಗ ಹಾಕಿದ್ದೀರಿ. ಆ ಫೈಲ್ ಮೂಲೆಗೆ ಹಾಕ್ಕೊಂಡೆ ಬಂದ್ಬಿಟ್ರು. ಅದನ್ನು ಇವಾಗ ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀರಿ. ಚುನಾವಣೆಗಳು ಬಂದಾಗ ಮಾತ್ರ ಜನಪ್ರತಿನಿಧಿಗಳು ಭರವಸೆ ಕೊಡ್ತಾರೆ, ಆಮೇಲೆ ಏನೂ ಮಾಡಲ್ಲ ಅಂತ ಆರೋಪ. ಎಲ್ಲ ಪಕ್ಷದಲ್ಲಿ ಹಂಗೆ, ನಮ್ಮ ಪಕ್ಷದಲ್ಲಿ ನನಗೆ, ಆ ಪಕ್ಷದಲ್ಲಿ ನನಗೆ ಆ ಟೈಮಿಗೆ ನಾನು ಗೆಲ್ಲೋದಕ್ಕೆ ಏನೋ ಆಶ್ವಾಸನೆ ಕೊಡ್ತೀನಿ. ನಾನು ಯಾರಿಗೂ ಆಶ್ವಾಸನೆ ಕೊಟ್ಟು ನಾನು ಯಾರನ್ನೂ ಓಟ್ ಕೇಳಕ್ಕೆ ಹೋಗಿದ್ದಿಲ್ಲ. ಹಿಂದೆಗಡೆ ಇದ್ದಾರೆ, ಕೇಳ್ಕೊಳ್ಳಿ. ನಮಗೆ ತೊಂದರೆ ಐತೆ ಮನೆಗಳದ್ದು, ನೀನು ರೆಡಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಆಯ್ತು ಮಾಡೋಣ ಅಂತ ಹೇಳಿ ನಾನು ಯಾರಿಗೂ ಇದು ಮಾಡಿಲ್ಲ. ಓಟ್ ಹಾಕೋರು ನಮ್ಮವರೇ, ಓಟ್ ಹಾಕ್ದಿರೋರು ನಮ್ಮವರೇ. ಓಟ್ ಹಾಕಿಲ್ಲ ಅಂತ ಇವ್ರು ಕೆಲಸ ಮಾಡೋಂಗಿಲ್ಲ. ನಾವು ಎಲ್ಲರೂ ನಮ್ಮ ತಾಯಿಯಂದರು, ಅಕ್ಕ ತಂಗಿಯಂದರು, ಅಣ್ಣ ತಮ್ಮಂದ್ರು ಎಲ್ಲ ಒಂದು ಕುಟುಂಬದವ್ರು ನಾವಲ್ಲ. ನಾವು ಇಂಪಾರ್ಟೆಂಟಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು ಅಧ್ಯಕ್ಷರಿಂದನೇ ನಮಗೆ ಮುನ್ಸಿಗೆ ಬೇಜಾರಾಗಿ ಅವರಿಂದನೇ ಇವಾಗ ಪತ್ರಿಕಾಗೋಷ್ಠಿ ಕರೆದಿರೋದು. ಇವತ್ತು ನಮಗೆ ಜಾಸ್ತಿ ತುಂಬ ನೋವಾಗಿದೆ. ಅದಕ್ಕೆ ಇವತ್ತಿನ ದಿವಸ ನಾನು ಪತ್ರಿಕಾಗೋಷ್ಠಿ ಕರೆದು ಪಂಚಾಯತಿಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾರೇ ಅಧ್ಯಕ್ಷರಾಗಲಿ ಗೌರವ ಕೊಡಬೇಕು, ಸದಸ್ಯರಿಗೆ, ಊರ ಜನಗಳಿಗೆ ಗೌರವ ಕೊಡಬೇಕು, ಕೆಲಸ ಮಾಡಬೇಕು. 5 ವರ್ಷದಿಂದ 1 ರೂಪಾಯಿ ಕೆಲಸ ಮಾಡಿಲ್ಲ. ಮೊನ್ನೆ ನಂಬಿಯಾರ್ ಅವರು 1,40,00,000 ದುಡ್ಡು ಕಟ್ಟಿದ್ದಾರೆ. ಅದರಲ್ಲಿ ಇವಾಗ ಒಂದು ವಾರ್ಡ್ಗೆ ಇಷ್ಟಿಟ್ಟು ಅಂತ ಫಂಡ್ಸ್ ರಿಲೀಸ್ ಮಾಡಿದ್ರು. ಅದರಲ್ಲಿ ಕೆಲಸಗಳು ಮಾಡ್ತಾ ಇರೋದು. ಇನ್ನೇನು ಎಲ್ಲಿಂದ ಕಾಸು ತಂದು ಇವ್ರು ಕೆಲಸಗಳೇನು ಮಾಡಿಲ್ಲ ಅಧ್ಯಕ್ಷರು. ಉಮೇಶ್ ಬಾಬು ಅವರು ಯಾವಾಗ 5 ವರ್ಷ ಅಧ್ಯಕ್ಷರಿದ್ರ ಆ ಪೀಠಲ್ಲೇ ಕೆಲಸಗಳು ಮಾಡಿದ್ರು, ಕ್ಲೋಸ್ ಆಯಿತು. ಆಮೇಲೆ ಕೆಲಸಗಳು ಒಂದೂ ಆಗಿಲ್ಲ. ಇವಾಗ ನಂಬಿಯಾರ್ ಅವರು ಮನೆ ಅಲ್ಲಿ ವಿಲ್ಲಾಗಳದ್ದು ಲೇಔಟ್ ಆದಮೇಲೆ ಅವರು ಫಂಡ್ಸ್ ಅಲ್ಲಿ ಟ್ಯಾಕ್ಸ್ ಕಟ್ಟಿರೋದನ್ನು ಇವಾಗ ಊರಲ್ಲಿ ಕೆಲಸಗಳು ಮಾಡ್ತಾ ಇರೋದು. ಯಾವುದೇ ಸದಸ್ಯರ ಹತ್ರ ನಾವು ಯಾರ ಹತ್ರನೂ ನಾವು ಏನು ಇದಾಗಿಲ್ಲ. ಆಮೇಲೆ ನಾವು ಯಾರ ಹತ್ರನೂ ನಾನು 2005ರಿಂದ ನಾನು ಇದು ನೋಡ್ತಾ ಇದ್ದೀನಿ. ಒಬ್ಬರ ಹತ್ರ ನಾನು 1 ರೂಪಾಯಿ ತಗೊಂಡಿಲ್ಲ, ನಾನು ಇಬ್ಬರಿಗೂ ಖಾತೆ ಮಾಡಿಕೊಟ್ಟಿಲ್ಲ. ಏನು ಲೀಗಲ್ ಇದೆ ಅಷ್ಟೇ. ನಾನು ಯಾರಿಗೂ ಏನು ತೊಂದರೆ ಮಾಡೋಕ್ಕೆ ಹೋಗಿದ್ದಿಲ್ಲ. ಇವತ್ತು ನಮಗೆ ಅವಮಾನ ಮಾಡಿದ್ರೆ ನಾವು ಹೆಂಗೆ ಸೇರಿಸ್ಕೊಳಕ್ಕಾಗುತ್ತೆ? ನಾವು ಒಬ್ಬ ಲೀಡ್ರಾಗಿ ತಾಲೂಕಲ್ಲಿ ನಮಗೂ ಒಂದು ಗೌರವ, ಒಂದು ಮರ್ಯಾದೆ ಇದೆ ಅಲ್ಲ. ನಿನಗಿದ್ದಂಗೆ ನಮಗೂ ಒಂದು ಗೌರವ, ಒಂದು ಮರ್ಯಾದೆ ಇದೆಯಲ್ಲ. ಅದಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದು ಇಲ್ಲಿ ಆಮೇಲೆ ನನಗೆ ಇಂಪಾರ್ಟೆಂಟಾಗಿ ನಮ್ಮ ಇದು ಏನಾಗಿದೋ ತಾಲೂಕ್ ಪಂಚಾಯತ್ ಇಒ ಅವರು ಗಮನಕ್ಕೆ ತಗೊಂಡು ಇದನ್ನೆಲ್ಲ ಈ ಆಗಿರೋದು ಖಾತೆಗಳು 30,000 ಅಡಿ ಖಾತೆ ಆಗಿದ್ದಾರೆ ಕೃಷ್ಣ ಅಡಿಗೆ, ಅದನ್ನು ವಜಾ ಮಾಡಬೇಕು. ಆಮೇಲೆ 233 ಬೋಗಸ್ ದಾಖಲೆ ಸೃಷ್ಟಿ ಮಾಡಿದ್ದಾರೆ, ಅದನ್ನು ಮಾಡಬೇಕು. ಆಮೇಲೆ 16 ಗುಂಟೆ ಜಿಲ್ಲಾಧಿಕಾರಿಯವರು ಸ್ಕೂಲ್ ಕೊಟ್ಟಿದ್ದಾರೆ, ಅದು ಪಂಚಾಯತಿಯಲ್ಲಿ ಬೆಸ್ಕಾಂ ಬರೆದಿದ್ದಾರೆ, ಅದನ್ನು ವಜಾ ಮಾಡಬೇಕು. ಮಾಡಿಲ್ಲ ಅಂದರೆ ನಾನು ನಮ್ಮ ಸಂಘಟನೆಯವ್ರನ್ನಲ್ಲ, ನಮ್ಮ ಅಣ್ಣ ಪ್ರೆಸ್ ಕಾನ್ಫರೆನ್ಸ್ ಕರೆಸಿರೋದು ಒಂದು ನಮ್ಮ ಗ್ರಾಮ ಪಂಚಾಯತಿಲಿ ನಾವು 32 ಜನ ಮೆಂಬರ್ಗಳಿದ್ದೀವಿ. ಆದರೆ ಇಲ್ಲಿ ನಮಗೆ ಅಧ್ಯಕ್ಷರು ಮಾತಾಡೋಕ್ಕೆ ಬಿಡಲ್ಲ ಹೆಣ್ಮಕ್ಳುಗಳಿಗೆ. ಆದರೂ ನಾನು ಏನಾದರೂ ಮಾತಾಡಿದ್ರೆ ನೀನು ಕುತ್ಕಮ್ಮ ಅಂತ ಹೇಳ್ತಾರೆ. ಏನಕ್ಕೋಸ್ಕರ ನನಗೆ ಜನಗಳು, ನನ್ನ ವಾರ್ಡಿನ ಜನಗಳು ನನಗೆ ಅತಿ ಹೆಚ್ಚು ಮತ ಕೊಟ್ಟು ನನಗೆ ಗೆಲ್ಲಿಸಿದ್ದಾರೆ. ನನಗೆ ಬಂದು ಅಲ್ಲಿ ಕುತ್ಕೊಳ್ಳೋಕ್ಕಲ್ಲ. ನಾನು ಏನೇ ವಿಚಾರಗಳಿದ್ದಾಗ ನಮ್ಮ ವಾರ್ಡ್ ಬಗ್ಗೆ ಮಾತಾಡಿದಾಗ ಅಲ್ಲಿರ್ತಕ್ಕಂಥ 250-260 ಮನೆಗಳಿದೆ, ಅವ್ರನ್ನ ಇದು ಮಾಡಿ ಕೇಸು ಇದೆ. ಕೃಷ್ಣಾರೆಡ್ಡಿ ಅವರಿಗೆ ಮನೆ ಇಲ್ಲ ಅಂತಿಂತವು ಈ ಕತೆ ಮಾಡಿದ್ದಾರೆ. ಆದರೆ ನಾವು ಕೇಳಕ್ಕೆ ಹೋದರೆ ಅಲ್ಲಿ ಮಾಡೋಕ್ಕಾಗಲ್ಲಮ್ಮ, ಮುನ್ನೇಟಿನಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಬೇರೆಯವ್ರಿಗೆಲ್ಲ ಒಳ್ಳೊಳಗಡೆ ಮಾಡಿ ಎಷ್ಟೋ ಜನಕ್ಕೆ ಬೇರೆ ವಾರ್ಡಲ್ಲಿ ಕೊಟ್ಟಿದ್ದಾರೆ. ಈ ಅಧ್ಯಕ್ಷರು ಏನು ಮಾಡ್ತಾರೆ ಅಂತಂದರೆ ನಮಗೆ ಗೌರ್ಮೆಂಟ್ಗೆ ಸ್ಯಾಂಕ್ಷನ್ ಆಗಿದೆ ತಹಸೀಲ್ದಾರಿಂದ, ಅದನ್ನು ಉಳಿಸ್ಕೋಬೇಕು. ಬಡವ್ರ ಮಕ್ಳು ಎಲ್ಲಿ ಹೋಯ್ತಾರೆ? ಇಷ್ಟೇ ಇದರಲ್ಲಿ ಬೆಸ್ಕಾಮಲ್ಲಿ ತುಂಬ ದುಡ್ಡಿದೆ, ಅವರೆಲ್ಲಾದರೂ ಖರೀದಿ ಮಾಡ್ತಾರೆ. ನಮ್ಮ ಪಂಚಾಯತ್ನ ಕೊಡಬೇಕಂತದ್ದು ಏನೈತೆ? ಇದು ಒಂದು ವಿಚಾರ. ಯಾಕೆಂತಂದರೆ ಅಲ್ಲಿ ಮಕ್ಕಳು ಇವತ್ತು ಅಲ್ಲಿ ಸ್ಕೂಲ್ ಬಂದಾಗ ರೋಡ್ ದೊಡ್ಡದಾದಾಗ ಒಟ್ಟೋದಾಗ ನಮ್ಮ ವಾರ್ಡಿಂದ
ಬೇರೆ ಕಡೆ ಎಲ್ಲಾದರೂ ಹಾಕ್ತಾರೆ ಅಂತ ತಿಳ್ಕೊಳ್ರಿ. ಅಷ್ಟು ದೂರ ಹೋಗೋಕ್ಕಾಯ್ತದ ಬಡವ್ರ ಮಕ್ಕಳು? ಈ ದೊಡ್ಡವ್ರು ಏನು ಮಾಡ್ತಾರೆ, ಈಗ ಬಸ್ ನೀವು ನೋಡಿರ್ಬೋದು, ತುಂಬ ದೊಡ್ಡ ದೊಡ್ಡ ಮಕ್ಳು ಏನು ಮಾಡ್ತಾರೆ, ಬಸ್ಗಳು ಬರುತ್ತೆ ಅವ್ರ ಮನೆ ಹತ್ರಕ್ಕೆ ಕಳಿಸ್ತಾರೆ, ದುಡ್ಡು ಐತೆ. ಅದೇ ಬಡವರು ಕೂಲಿ ಕಾರ್ಮಿಕರು, ನಮ್ಮ ವಾರ್ಡಲ್ಲಿ ಇರ್ತಕ್ಕಂಥವ್ರು ತುಂಬ ಕೂಲಿ ಕಾರ್ಮಿಕರೇ. ಎಲ್ಲಿ ಕಳಿಸ್ಬೇಕು, ಮನೆ ಕೆಲಸ ಮಾಡಬೇಕು, ಇಲ್ಲ ಅಂತಂದರೆ ಬೇರೆ ಬೇರೆ ಯಾವ್ದಾದ್ರು ಸುಗ್ಗಿ ಅಥವಾ ಯಾವುದೋ ಇಂಥ ಕೆಲಸಗಳೇ ಮಾಡ್ತಕ್ಕಂಥವ್ರು ನಮ್ಮ 13ನೇ ವಾರ್ಡಲ್ಲಿರೋದು. ಇವರು ಅದನ್ನು 16 ಕುಂಟೆನ ಏನಕ್ಕೆ ಕೊಡಬೇಕು ಅಂತ ನನ್ನ ಒಂದು ಡಿಮ್ಯಾಂಡು. ಅದನ್ನು ದಯವಿಟ್ಟು ನಮ್ಮ ಸ್ಕೂಲ್ಗೆ ಬೇಕು ಅಂತ ನಾನು EO ಇರ್ಬೋದು ಅಥವಾ ತಹಸೀಲ್ದಾರ್ ಇರ್ಬೋದು, ಅದ್ರ ನಮ್ಮ ಶಾಸಕರು ಇರ್ಬೋದು, ಅಥವಾ ನಮ್ಮ ಯಾವುದೇ ವಿಚಾರಗಳನ್ನ ಅದನ್ನು ಯಾರಿಗೂ ಕೊಡಬಾರ್ದು ಅಂತ ನನ್ನ ಒಂದು ಇದು. ಮತ್ತು ಈಗ ನೆನ್ನೆ ಸಭೆಯಲ್ಲಿ ನಿಮ್ಮ ಮೇಲೆ ಇದಾಯ್ತು. ಅದೇ ನೀವು ಮಾತಾಡಬೇಡ, ಕೂತ್ಕೊಂಬ, ನಿನಗೆ ಗೊತ್ತಿಲ್ಲ ಅಂತಾರೆ. ನನಗೆ ಗೊತ್ತಿರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ನಾನು ಒಂದು ಹೆಣ್ಮಗಳು ನಾನು ಮಾತಾಡಬೇಕಾದ್ರೆ ಕೂತ್ಕೊಂಬ, ಇದೊಂದೇ ಅಂತಲ್ಲ, ಮೊದಲು ಸುಮಾರು ಸತಿ ನನ್ನ ಬಗ್ಗೆ ಇವ್ರು ಮಾತಾಡಿದ್ದಾರೆ. ನನ್ನ ಬಗ್ಗೆ ಇಲ್ದಿದ್ದು ಅಥವಾ ಬೇರೆ ಬೇರೆ ಯಾರು ವಿಚಾರ ಮಾತಾಡೋಕೆ ಹೋದಾಗ ಅವರು ತುಂಬ ರೈಸ್ ಆಗೋದು. ಬೇರೆ ಬೇರೆ ಅಧ್ಯಕ್ಷರುಗಳಿದ್ದಾರೆ, ಅದಕ್ಕಿಂತ ಮೊದಲು 4 ಜನ ನಮ್ಮ ಇದರಲ್ಲಿ 3 ಜನ ಇದಾಗಿದ್ದಾರೆ ಅಧ್ಯಕ್ಷರು. ಅವ್ರು ಯಾವ ರೀತಿ ಮಾತಾಡಿಲ್ಲ. ಈ ಅಧ್ಯಕ್ಷರು ನರೇಶ್ ಅನ್ನೋರು ನಮ್ಮ ಮೇಲೆ ತುಂಬ ದಬ್ಬಾಳಿಕೆ ಮಾಡ್ತಾರೆ. ಯಾಕೆಂತ ನೀವು ಮಾತಾಡಬೇಡಿ, ನಿಮ್ಗೆ ಕೂತ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ ಅಂತ ಅನ್ನೋದು ಎಷ್ಟು ಮಟ್ಟಕ್ಕೆ ಸರಿ? ನಾನು ಈಗ 5 ವರ್ಷ ಆಯಿತು, 4 ವರ್ಷ ಆಯ್ತು, ನಾನೇನು ಇವತ್ತು ಬಂದೇನೋ ಪಂಚಾಯತಿಲಿ ಇದು ಮಾಡಿಲ್ಲ. ನನಗೂ ಅಷ್ಟೆಷ್ಟು ಗೊತ್ತೈತೆ, ನನ್ನ ಮಂಗಳಮುಖಿ ಇರ್ಬೋದು ಅಥವಾ ಮಹಿಳಾ ಸದಸ್ಯರು ಇರ್ಬೋದು. ಆದರೆ ನನಗೆ ಬೆಲೆ ಕೊಡಬೇಕು ಅಂತ ನಾನು ಅಲ್ಲಿ ಮನವಿ ಮಾಡ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಅಧ್ಯಕ್ಷರು ಬಂದು ನಮ್ಮ ಬಗ್ಗೆ ಮಾತಾಡೋದು ಇದೆಲ್ಲ ಎಷ್ಟು ಮಟ್ಟಕ್ಕೆ ಸರಿ ಅಂತ ನಾನು ಕೇಳ್ಕೊತೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆದರೆ ಇನ್ನು 180ನಲ್ಲಿ ನಮ್ಮ ಮನೆಗಳು ಉಳಿಬೇಕು ಮತ್ತು ಅವ್ರಿಗೆಲ್ಲ ಹಕ್ಕುಪತ್ರ ಸಿಗಬೇಕು. ನಲ್ಲಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮದಿರಿಗೆ, ನಮ್ಮ ಅಕ್ಕ ತಂಗಿಯವ್ರಿಗೆ. ಯಾಕೆಂತಂದರೆ ಬಡವರಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಅವ್ರನ್ನ ಒಕ್ಲೆಬ್ಬಿಸಿದ್ರೆ ಎಲ್ಲಿಗೆ ಹೋಗಬೇಕು? ಇದೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಾವು ಧರಣಿ ಕೂತ್ಕೊಂಡು ನಾವು ಇದನ್ನು ಅವ್ರಿಗೆ ಬೇಕೇ ಬೇಕು. ಹಕ್ಕುಪತ್ರ ನಮಗೆ ನಮ್ಮ MLA ಸಾಹೇಬರು ನಮ್ಮ ಪಕ್ಷದವರೇ ಇದ್ದಾರೆ, ಆದ್ರೂ ಅವರು ಇಲ್ಲಿ ತನಕ ಕೊಟ್ಟಿಲ್ಲ. ಇದನ್ನು ಕೊಡಬೇಕು ಅಂತ ನಾವು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ DSS ಇರ್ಬೋದು ಅಥವಾ ಬೇರೆ ಬೇರೆ ಕನ್ನಡ ಸಂಘಟನೆಗಳಿರ್ಬೋದು, ಚಳುವಳಿದಾರರು ಇರ್ಬೋದು, ಅವರೆಲ್ಲನೂ ಸೇರಿಸ್ಕೊಂಡು ನಾವು ಒಂದು ಚಳುವಳಿ ಮಾಡ್ತಕ್ಕಂಥದ್ದು ಕೆಲಸ ನಾವು ಮಾಡೇ ಮಾಡ್ತೀನಿ ಅಂತ ನಾನು ಇಲ್ಲಿ ನಮ್ಮ ಈ ಮುಖಾಂತರ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ನಾನು ಹೇಳ್ಕೊತೀನಿ ಅಂತ ನಾನು ಇಷ್ಟು ಮಾತು ಹೇಳಿ ನಾನು ಮುಗಿಸ್ತೀನಿ. ಅಲ್ಲ, ಈಗ ಒಬ್ಬ ಸದಸ್ಯರಿಗೆ ಅವ್ರಾಗ ಮಾತಾಡಿರ್ಬೇಕಾದ್ರೆ ಒಂದು ಅದ್ರ ಮೇಲೆ ಒಂದು ತಾಲೂಕ್ ಪಂಚಾಯತ್ ಇದೆ, ಅದೆಲ್ಲ ಇದೆ, ಏನಾದರೂ ದೂರು ಕೊಡೋಂಥ ಕೆಲಸ ಮಾಡಿದ್ದೀರಾ? ಸರಿ, ಎಲ್ಲೂ ಹೋಗಿಲ್ಲ, ಆ ಥರ ಏನು ಮಾಡಿಲ್ಲ. ಯಾಕೆಂತಂದರೆ ನಾವು ಎಲ್ಲರೂ ಇಲ್ಲಿ ಪಕ್ಷ ಅಂತ ಗೊತ್ತಾ ಇಲ್ಲ ನಮಗೆ, ಎಲ್ಲ ಒಂದಿದೆ. ಇವತ್ತು ತಿಳ್ಕೊತಾರೆ ಅಧ್ಯಕ್ಷರ ಮೇಲೆ ಹೇಳೋದಕ್ಕಿಂತ ನಿಮಗಿರೋಂಥ ಹಕ್ಕುಗಳನ್ನ ದಮನ ಮಾಡೋಂಥ ಒಂದು ಶಕ್ತಿ ನಡೀತಾ ಇದೆ ಅನ್ನೋದಾದ್ರೆ ನೀವೇ ದೂರು ಕೊಟ್ಟಿಲ್ಲ ಅಂತಂದ್ರೆ ಸಾಮಾನ್ಯ ಜನರ ಪಾಡಿ ಮುಂದೆ ನಾನು ಕೊಡ್ತೀನಿ ಸರ್ ಅದು. ಯಾಕೆಂತಂದರೆ ಈಗ ಮುಂದೆ ಅಕಸ್ಮಾತ್ ಏನಾದರೂ ವಿಚಾರಗಳು ಬಂದಾಗ, ಈಗ ನೋಡಿ ನಾನು 180 ಇರ್ತಕ್ಕಂಥವ್ರನ್ನ ತುಂಬ ಮಾತುಕತೆ ಆಯಿತು. ಅದರಲ್ಲಿ ಎಲ್ಲರಿಗೂ ಮನೆ ಹೊಡೆದಾಕ್ಬಿಡ್ರಿ, ಬೇಡ ಅಲ್ಲಿ ಕಟ್ಟಿರೋದು, ಖಾತೆಗಳನ್ನ ವಜಾ ಮಾಡ್ರಿ ಅಂತ ಅಂದಾಗ ಈ ವಿಚಾರ ಬಂದಾಗ, ಯಾಕೆ ನನ್ನ ವಾರ್ಡ್ ಜನ ಇರೋದ್ರಿಂದ ನಾನು ಮಾತಾಡಿದೆ ಅಷ್ಟೇ ವಿನ ನನ್ನ ಮನೆಗೋಸ್ಕರ ಮಾತಾಡಲಿಲ್ಲ, ನಮ್ಮ ಅಣ್ಣ ತಮ್ಮದಿರಿಗೋಸ್ಕರ ಮಾತಾಡಲಿಲ್ಲ. ಅದು ನನ್ನ ಜನಗಳಿಗೋಸ್ಕರ ಮಾತಾಡೋದ್ರಿಂದ ಅವರು ಮಾತಾಡಿದ್ರು. ಅದರಿಂದ ನಾನು ಇದು ಮಾಡಿದೆ. ಅಕಸ್ಮಾತ್ ಮುಂದೆ ಈ ಥರ ಏನಾದ್ರು ಬಂದಾಗ ನಾನು ಕಂಪ್ಲೇಂಟ್ ಕೊಡ್ತೀನಿ, ರೇಟಿಂಗ್ನಲ್ಲಿ ಕೊಡ್ತೀನಿ, ಅಥವಾ ಒಂದು ಪ್ರೂಫ್ ಇಟ್ಕೊಂಡು ಹೋಗಿ ನಾನು ಮಾಡೇ ಮಾಡ್ತೀನಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ನಾರಾಯಣಪ್ಪನವರೇ, ಆರತಿ ಮೇಡಮ್ ಅವರೇ, ಅಂಕಳ್ಳಿ ಕೃಷ್ಣಪ್ಪನವರೇ, ವೆಂಕಟೇಶ್ ಅವರೇ, ಜಗದೀಶ್ ಅವರೇ, ರಮೇಶ್ ಅವರೇ, ಇಲ್ಲಿ ಬಂದಂಥ ಎಲ್ಲ ನನ್ನ ಗ್ರಾಮದ ಬಂಧುಗಳೇ, ನಾನು ಒಂದು 3-4 ವಿಚಾರಗಳು ಗ್ರಾಮ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. ಸುಮಾರು 35-40 ವರ್ಷಗಳ ಕಾಲ ನನ್ನ ಅನುಭವದಲ್ಲಿ, ನನ್ನ ಹೋರಾಟದ ಅನುಭವದಲ್ಲಿ, ನಾನು ರಾಜಕೀಯದಲ್ಲಿ ಇಲ್ಲದೇ ಇರ್ಬೋದು, ಪಂಚಾಯತಿ ಒಳಗಡೆ ಹೋಗ್ತಾ ಇರ್ಬೋದು, ಆದರೆ ನನಗಾಗಿರೋ ಅನುಭವದಷ್ಟು ಚೇರ್ಮನ್ಗೆ ವಯಸ್ಸಿಲ್ಲ. ಅವ್ರ ವಯಸ್ಸು ಕೂಡ ಇಲ್ಲ. ನಾನು 40 ವರ್ಷ ಹೋರಾಟಗಳಲ್ಲಿ ಬಂದಿದ್ದೀನಿ. ಇಲ್ಲಿವರೆಗೂ ಯಂಗಸಾಮರೆಡ್ಡಿ ಅವರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೇರ್ಮನ್ ಆದರು. ಅವ್ರ ಕಾಲ್ಗಡದಂಗೆ ಇಲ್ಲಿವರೆಗೂ ಇಂಥ ಚೇರ್ಮನ್ ನಾವು ಎಲ್ಲಿ ನೋಡಿಲ್ಲ. ಇಂಥ ದೌರ್ಜನ್ಯ ಮಾಡುವಂಥ ಚೇರ್ಮನ್ ಎಲ್ಲಿ ನೋಡಿಲ್ಲ. ಇನ್ನು SC ಹೊಟ್ಟೆಯಲ್ಲಿ ಹುಟ್ಬಿಟ್ಟಿದ್ದೀವಿ ಅಂದ್ಬಿಟ್ರೆ ನಮಗೆ ಏನು ಬೇಕಾದ್ರೂ ಮಾತಾಡ್ಬೋದಾ, ಏನು ಬೇಕಾದ್ರೂ ನಡೀತದ? ನಾನು ಒಬ್ಬ SC ಸಮುದಾಯದಲ್ಲಿ ಹುಟ್ಟಿದವನೇ. ಹಂಗಂತ ಹೇಳ್ಬಿಟ್ಟು ಪದೇ ಅದನ್ನೇ ಬಳಸ್ತಾನೆ. ನಾನು SC ನಿಮ್ಮೆಲ್ಲ ಅಟ್ರಾಸಿಟಿ ಕೇಸ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ನಾರಾಯಣಪ್ಪವ್ರ ಮೇಲೆ ಸುಮಾರು ಸರಿ ನಾನು ಕಂಡಂಗೆ ಮಾತಾಡಿದ್ದಾರೆ. ಮಾತಾಡಲಿ, ಸಂತೋಷ. ನಾರಾಯಣಪ್ಪವ್ರಾಗ್ಬೋದು, ನಾವು ಆಗ್ಬೋದು, ನಮ್ಮ ಚಳವಳಿ ನಾಯಕರುಗಳು ಕೂತಿದ್ದಾರೆ. ನಮ್ಮ ವೆಂಕಟೇಶ್ ಅವರು, ಜಗದೀಶ್ ಅವರು, ಯಾರ ಮನೆಗೂ ನಾವು ಹೋರಾಟಗಳಿಗೆ ಬಂದಿರೋಲ್ಲ. ಸಮುದಾಯಗಳನ್ನು, ಬಡವರನ್ನು ಕಾಪಾಡ್ಕೊಂಡು ನಾವು ಬರ್ತಾ ಇದ್ದೀರ ಹೊರತು ನಮ್ಮ ಸ್ವಂತಕ್ಕೆ ನಾವು ಹೋರಾಟಗಳಲ್ಲಿ ಬಂದಿಲ್ಲ. ಇವತ್ತು ಉದಾಹರಣೆಗೆ 2004-05ರಲ್ಲಿ ಸರ್ಕಾರಿ ಪಾಠಶಾಲೆಗೆ 16 ಗುಂಟೆ ಜಮೀನು
ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳಿಂದ ಆದೇಶ ಆಗಿದೆ 16 ಗುಂಟೆ. ಆ ಜಾಗವನ್ನು ಯಾವುದೇ ಸರ್ಕಾರದ ಪೂರ್ವ ಅನುಮತಿ ಇಲ್ದರೇ 2018ರಲ್ಲಿ ಬೆಸ್ಕಾಂ ಕೊಟ್ಟಿದ್ದಾರೆ. ಬೆಸ್ಕಾಂ ಅವರೇನು ಇದು ಜೋಬಡಿಗಳು ಹಾಕೊಂಡು ವಾಸ ಮಾಡಬೇಕು, ಅವರು ಸರ್ಕಾರದಲ್ಲಿ ಪ್ರಬಲವಾದಂಥ ಖಾತೆ, ಅದು ಸಾವಿರಾರು ಕೋಟಿ ಆದಾಯ ಬರುವಂಥ ಖಾತೆ, ಅದು ಇಂಧನ ಖಾತೆ. ಅಂಥ ಖಾತೆದಾರರಿಗೆ ನಮ್ಮ ಪಂಚಾಯಿತಿಯಲ್ಲಿ ಇದನ್ನು 100ಕ್ಕೆ 100 ಯಾವುದೇ ಅನುಮತಿ ಇಲ್ದಿರೇ ಇವ್ರಿಗೇನು ಅಧಿಕಾರ ಇದೆ, ಇವರೇನು ರೆವಿನ್ಯೂ ಅಧಿಕಾರಿಗಳ ಇವ್ರು ಕೊಡೋಕ್ಕೆ ಅದನ್ನು ಹೋಗಿ ಮಾಡಿದ್ದಾರೆ. ಎರಡನೇದಾಗಿ ಅದನ್ನು ನಾವು ಚೇರ್ಮನ್ ಏನೋ ನಿನ್ನೆ ಘೋಷಣೆ ಮಾಡೋರು, ನಾವು ಅಲ್ಲೇ ಕಟ್ತೀರಿ ಅಂತ. ನಾವು ಚಾಲೆಂಜ್ ಮಾಡೋಕ್ಕೆ ಹೋಗಲ್ಲ, ಬರಲಿ ಅವರಲ್ಲಿಗೆ ಸ್ಪಾಟ್ಗೆ ಬರಲಿ. ನಾವು ಕಾನೂನು ಚೌಕಟ್ಟಲ್ಲಿ ಏನು ಬೇಕು ನಮ್ಮ ದಾಖಲೆಗಳಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ಗಳಿಗೆ ಎಲ್ಲ ಮನೆಗಳು ಕೊಟ್ಟಿದ್ದೀರಿ. ಇದಕ್ಕೇನಾದರೂ ಅವ್ರು ಕೈ ಹಾಕಿದ್ರೆ, ಒಂದೇ ಅಜೆಂಡಾ ಹೇಳ್ತಾ ಇದ್ದೀನಿ, ಇದಕ್ಕೇನಾದರೂ ಕೈ ಹಾಕಿದ್ರೆ ಅವರು ಪಂಚಾಯತಿ ಮುಂದ್ಗಡೆ ಅರೋರಾತ್ರಿ ಪೆಂಡಲನ್ನು ಹಾಕಿ ಪಂಚಾಯತಿಗೆ ಬೀಗನ್ನು ಜಡಿದು ನಾವು ಅಲ್ಲಿ ಹೋರಾಟ ಕುತ್ಕೊಂತೀವಿ. ತಿಂಗಳಂಗಟ್ಲೆ ಅದು ಪರವಾಗಿಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎರಡನೇದು, ಸರ್ವೆ ನಂಬರ್ 180ರಲ್ಲಿ 6 ಎಕರೆ ಜಮೀನು ನಾನು ಮತ್ತು ನನ್ನ ಚಳವಳಿ ಮತ್ತು ನಮ್ಮ ನಾರಾಯಣಪ್ಪನವರು ಭಾಳ ಶ್ರಮಪಟ್ಟು 25-30 ವರ್ಷಗಳ ಕಾಲ ಹೋರಾಟ ಮಾಡಿ ಆ ಜಾಗವನ್ನು ಉಳಿಸಿದ್ದೀವಿ. ಇವತ್ತು ಬಡವರ ಮಕ್ಕಳು ಇವತ್ತು 100 ಜನ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿ ಕಾಲೇಜ್ ಆಯ್ತು ಅನ್ನೋ ತಕ್ಷಣಕ್ಕೆ ಕೆಲವು ಕೋಮುವಾದಿ ಶಕ್ತಿಗಳು ನಮ್ಮ ಊರಲ್ಲಿ 2 ಕಡೆ ಕಾಲೇಜುಗಳನ್ನು ಮಾಡಿಬಿಟ್ರು. ಯಾತಕ್ಕೋಸ್ಕರ ಮಾಡಿದ್ರು ಅಂದರೆ, ಆ ಗೌರ್ಮೆಂಟ್ ಸರ್ಕಾರಿ ಕಾಲೇಜನ್ನು ತುಳಿದ್ಬಿಟ್ಟು ಬಡವರಿಗೆ ಉನ್ನತ ಶಿಕ್ಷಣ ಸಿಕ್ಕಬಾರ್ದು, ಪದವಿ ಶಿಕ್ಷಣ ಸಿಕ್ಕಬಾರ್ದು ಅನ್ನೋ ಉದ್ದೇಶದಿಂದ ಕೆಲವು ಕೋಮುವಾದಿ ಶಕ್ತಿಗಳು 2 ಹತ್ರ ಕಾಲೇಜುಗಳನ್ನು ಮಾಡಿಬಿಟ್ರು. ಡಿಗ್ರಿ ಕಾಲೇಜು ಮಾಡಿಬಿಟ್ರು, PU ಕಾಲೇಜು ಮಾಡಿಬಿಟ್ರು. ಯಾಕೊತ್ತಗಾರ ಅಂದರೆ ಅದನ್ನು ತುಳಿದು ಆ ಜಾಗವನ್ನು ಕಬಳಿಸ್ಬೇಕಂತೇಳಿ ಈ ಕಾಶನ ಶಿಕ್ಷಣ ಸಮಿತಿಯವರು, ಖಾಸಗಿಯವರು ಹುನ್ನಾರ ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ಅದಾಗಿಲ್ಲ. ಯಾರಿಂದ ಆಗಿಲ್ಲ ಅಂದರೆ, ನನ್ನ ಚಳವಳಿಯಿಂದ, ನಮ್ಮ ನಾರಾಯಣಪ್ಪನವರ ಹೋರಾಟದಿಂದ ಅವ್ರು ಯಾರ ಜಾಗನ ಕಬಳಿಸೋಕ್ಕಾಗಿಲ್ಲ. ಇಲ್ಲಿವರೆಗೂ ಆಗಲ್ಲ, ಆಗೋಕ್ಕೂ ಇಲ್ಲ. ಹಿಸ್ಟ್ರಿ ಒಳಗೆ ಆಗಲ್ಲ ಅದು ನಾವು ಬದುಕಿರೋವರೆಗೂ. ಯಾಕಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಎಲ್ಲ ಕಟ್ಟಿ ಶಿಕ್ಷಣ ಪಡೆಯುವಂಥ ಸಮುದಾಯಗಳಲ್ಲಿ ಬಡವರು ಸುಮಾರು ಜನ ತುಂಬಿ ತುಳುಕಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಶಾಲಾ ಕಾಲೇಜುಗಳ ಫೀಸ್ ಕಟ್ಟೋಕ್ಕಾಗ್ದಿರಾ ನನ್ನ ಹತ್ರಕ್ಕೆ ಬಂದು ಆ ಶಾಲೆಯಲ್ಲಿ ಫ್ರೀಯಾಗಿ ಸೇರಿಸಿದ್ದೀವಿ. ನಾವು ನಾರಾಯಣಪ್ಪನ ಮನೆಗೆ ಎತ್ಕೊಂಡೋದ್ರ ಜಾಗನ, ಇಲ್ಲ ನನ್ನ ಮನೆಗೆ ಏನೇನು ಎತ್ಕೊಂಡೋದ್ನ. ಹೀಗಾಗಿ ಅದಕ್ಕೂ ಕೂಡ ಅಲ್ಲಿ ಯಾವುದೋ ಒಂದು ಒತ್ತುವರಿ ಇದೆ, ಜಾಗ ರೋಡ್ಗೆ ಹೋಗ್ಬಿಟ್ಟಿದೆ. 1 ಎಕರೆ ರೋಡ್ಗೆ ಹೋಗಿದೆ, ಅದು 5 ಎಕರೆ ಇರೋದು ಕಾಲೇಜ್ ಜಾಗ. ಇನ್ನೊಂದು ಅರ್ಧ ಎಕರೆ ಬೇರೆ ಸರ್ವೆ ನಂಬರ್ ಐತೆ ಅಂತೇಳಿ ಅದಕ್ಕೆ ಚೇರ್ಮನ್ರು ಅಡ್ಡಿ ಮಾಡಿದ್ರು. ಯಾರೋ ಒಬ್ಬ ದಾನಿಗಳು NGO ಸಂಘಟನೆಗಳವರು ನಮ್ಗೆ 15 ಲಕ್ಷನ ಆ ಕಾಲೇಜಿಗೆ ತಾತ್ಕಾಲಿಕವಾಗಿ ತಂತಿ ಬೆಲೆ ಕಳಕ್ಕೆ ಕೊಟ್ಟರು. ಅದನ್ನೆಲ್ಲ ನಾವು ಮಾಡುವಾಗ ಚೇರ್ಮನ್ಗಳು ಕೆಲವರ ಹಿಂಬಾಲಕರು ಬಂದು ನಮಗೆ ತಡೆದ್ರು. ಆದರೆ ನಮ್ಗೆ ಬಿಟ್ಟಿಲ್ಲ. ನಮ್ಮ ಚಳವಳಿ ನಾಯಕರುಗಳೆಲ್ಲ ಕರೆದು ಆವತ್ತು ಆ ಕೆಲಸವನ್ನು ಮುಗಿಸಿದ್ದೀರಿ. ಇನ್ನೂ ಕೆಳಗೆ ಕುತಂತ್ರಗಳು ನಡೀತಾ ಐತೆ. ಆದರೆ ನಾನೊಂದು ಮಾತು ಹೇಳ್ತೀನಿ, ನಾವು ಬದುಕಿರೋವರೆಗೂ ಯಾರು ಕೂಡ ಅದಕ್ಕೆ ಕೈ ಟಚ್ ಮಾಡೋಕ್ಕಾಗಲ್ಲ. ಒಂಥರ ಅದಕ್ಕೆ ಟಚ್ ಮಾಡಿದಂದ್ರೆ ಟ್ರಾನ್ಸ್ಫಾರ್ಮ್ ಕೈ ಇದ್ದಂಗೆ ಅವ್ರು ಸುಟ್ಟು ಬೂದಿ ಹಾಕ್ತಾರೆ, ಯಾರೇ ಆಗ್ಬೋದು. ಹಂಗಾಗಿ ಬಂಧುಗಳೇ, ಕಾಲೇಜ್ ಆಯಿತು. ಈಗ ಸರ್ವೆ ನಂಬರ್ 217ರಲ್ಲಿ 10 ಗುಂಟೆ ಖಾಲಿ ಜಮೀನಿದೆ, ಅದು ಬಸ್ ಸ್ಟ್ಯಾಂಡ್ ಮಾಡಬೇಕಂತೇಳಿ ಈಗಾಗಲೇ ದಾಖಲೆಗಳು ಕೂಡ ಆಗಿದೆ. ಅದು ಕೂಡ ಆಗಬೇಕು. ಇನ್ನು 4ನೇದು, ರಸ್ತೆ ಅಗಲೀಕರಣಕ್ಕೆ ನಾನು 3 ವರ್ಷ ಆಯಿತು. ಇವತ್ತು ಟ್ರಾಫಿಕ್ ಜಾಮ್ ಆಗಿ ತಾವೆಲ್ಲ ಕಂಡಂಗೆ ತುಂಬ ಟ್ರಾಫಿಕ್ ಜಾಮ್ ಈಗ ವೆಹಿಕಲ್ ಜಾಸ್ತಿ ಆಗಿದೆ. ಪಂಚಾಯತಿ ರೋಡು ಅಗಲೀಕರಣ ಆಗಬೇಕಂತೇಳಿ 3 ವರ್ಷ ಆಗಿದೆ ಕೊಟ್ಟು, ಅದು ಕೂಡ ಇತ್ಯರ್ಥ ಆಗಿಲ್ಲ. ನಂಬರ್ 5 ವಾರ್ಡ್ 2 ನಂಬರಲ್ಲಿ ನಾನು ವಾಸಸ್ಥ ಮಾಡೋ ಜಾಗದಲ್ಲಿ ಮೋರಿಗಳು ಸರಿ ಇಲ್ಲ, ರಸ್ತೆ ಸರಿ ಅಂತ ಅರ್ಜಿಗಳು ಕೊಟ್ಟಿದ್ದೀರಿ, ಅದು ಕೂಡ ಗಮನಕ್ಕೆ ತಂದಿಲ್ಲ, ಆ ಕೆಲಸ ಮಾಡಿಲ್ಲ. ಇದೆಲ್ಲವನ್ನು ಗಮನಿಸಿ ರೆವಿನ್ಯೂ ಅಧಿಕಾರಿಗಳು ಕೂಡ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಳೆ ಜಾಗ, ಸರ್ಕಾರಿ ಜಾಗಗಳನ್ನು ಪಂಚಾಯತಿ ಇನ್ವಾಲ್ವ್ಮೆಂಟಲ್ಲಿ ಅವರು ಕೂಡ ಏನೋ ಎಂಜಲ್ ಕಾಸನ್ನು ಇಸ್ಕೊಂಡು ಸುಮ್ಮನೆ ಇದ್ದಾರೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಎಲ್ಲವನ್ನ ಗಮನಿಸಿ ನಾವು ಇಒ ಸಾಹೇಬರಿಗೆ ಮನವಿಯನ್ನು ಕೊಟ್ಟು, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀರಿ, ಇಒ ಸಾಹೇಬರಿಗೆ ಮನವಿಯನ್ನು ಕೊಟ್ಟು ಅಕ್ರಮವಾಗಿ ಅನಧಿಕೃತವಾಗಿ ಎಲ್ಲೆಲ್ಲಿ ಸರ್ವೆ ನಂಬರ್ ಖಾತೆಗಳಿದೆ ಅದೆಲ್ಲ ವಜಾ ಮಾಡಬೇಕು. ಒಂದು ವೇಳೆ ವಜಾ ಮಾಡಿಲ್ಲ ಅಂದರೆ ಇವರ ಸದಸ್ಯತ್ವವನ್ನು ರದ್ದುಗೊಳಿಸಲಿಕ್ಕೆ ನಾವು ಕಂದಾಯ ಇಲಾಖೆಗೆ
ಪಂಚಾಯತ್ ರಾಜ್ ಇಲಾಖೆಗೆ CO ಅವರಿಗೆ ಜಿಲ್ಲಾ ಪಂಚಾಯತ್ಗೆ ಮನವಿಗಳನ್ನು ಕೊಟ್ಟು ನಾವು ಪಂಚಾಯತಿ ಮುಂದೆ ಧರಣಿ ಕೂತ್ಕೊಳ್ತೀರಿ, ಸಾಧ್ಯವಾದರೆ, ಇಲ್ಲಾಂದರೆ EO ಕಚೇರಿ ಮುಂದೆ ಧರಣಿ ಕೂತ್ಕೊಳ್ತೀರಿ. ಇದೆಲ್ಲ ಈ ಕೂಡಲೇ ನಮ್ಮ ಪತ್ರಿಕಾಗೋಷ್ಠಿ ಕಂಡ ತಕ್ಷಣ ಅವ್ರು ಎಚ್ಚೆತ್ತುಕೊಂಡ ಅಧಿಕಾರಿಗಳು ಈ ಎಲ್ಲವನ್ನು ಮುಗಿಸ್ಕೊಡ್ಬೇಕು. ಎಲ್ಲವನ್ನು ಮುಗಿಸಿ EO ಅವರು ಗಮನ ಹರಿಸಿ ಇದನ್ನೆಲ್ಲ ಖಾತೆಗಳನ್ನು ವಜಾ ಮಾಡಬೇಕು. ಯಾರೋ ಒಬ್ಬ ಬಡವ ಒಂದು ಸಣ್ಣದಾಗ ಒಂದು ಮನೆ ಕಟ್ಕೊಂಡು ಇರ್ತಾನಂದ್ರೆ ಹಂಗೆ JCBಗಳು ಬರ್ತವೆ, ಅಧಿಕಾರಿಗಳು ಬರ್ತಾರೆ, ಪೊಲೀಸರು ಬರ್ತಾರೆ, ಅದನ್ನು ಡಮಾಲಿಷ್ ಮಾಡಿಬಿಡ್ತಾರೆ. ಅದೇ ಒಬ್ಬ ಪ್ರಭಾವಿ ಕೃಷ್ಣಾರೆಡ್ಡಿ 16 ಎಕರೆ ಜಮೀನು ಓನರು, ಜಮೀನ್ದಾರ, ಇಷ್ಟು ಖಾತೆಗಳು ಮಾಡ್ಕೊಂಡವನ್ನ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಏನು ಮಾನ ಮರ್ಯಾದೆ ಮಾಡಿ ಈ ಪಂಚಾಯತಿಗೆ, ಅದು ಕೂಡ ವಜಾ ಮಾಡಬೇಕು. ಇವತ್ತು 30,000 ಜನಸಂಖ್ಯೆ ನಮ್ಮ ಗ್ರಾಮದಲ್ಲಿದೆ. ಅವನ್ನೆಲ್ಲ ಗುರುಸಿ ಕಡುಬಡವರಿಗೆ ಬೊಮ್ಮನಕುಂಟೆ ಒಳಗೆ ಮನೆಗಳು ಕಟ್ಕೊಂಡಿದ್ದಾರೆ, ಪಾಪ ಗೊತ್ತಿಲ್ಲದೆ ಕಟ್ಕೊಂಡಿದ್ದಾರೆ. ಅವರಿಗೆ ಮನೆಗಳು ಕಟ್ಕೊಡ್ಬೇಕು. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಕೊಡ್ಬೇಕು. ನಮ್ಮ MLA ಅವರು ಕೂಡ ಈಗ ಗಮನಕ್ಕೆ ತರ್ತೀರಿ. ನಮ್ಮ ಬೊಮ್ಮನಕುಂಟೆಯಲ್ಲಿ ಇರೋರು, ನಮ್ಮ ಅಂಬೇಡ್ಕರ್ ಭವನ ಹಿಂದ್ಗಡೆ ಸುಣ್ಣದಗೂಡು, ಅವರು ಕೂಡ ಎಲ್ಲ ಒಟ್ಟಾಗಿ ಬಂದರೆ ಅದು ಉಳಿಯಲ್ಲ. ಒಂದಿನ ಇಲ್ಲಂದ್ರೆ ಹೋಗೇ ಹೋಗ್ತದೆ. ಅದು ಕೆರೆ ಅಂತ ಪಾಣಿ ಬಂದ್ಬಿಟ್ಟಿದೆ, ಅದು ಕೂಡ ಡಮಾಲೇಷನ್ ಆಗ್ತದೆ. ತಾವೆಲ್ಲರೂ ಗಮನ ಇಟ್ಟು MLA ಹತ್ರ ಒಂದು ಸರಿ ನಾವೆಲ್ಲ ವಾಸ ಮಾಡೋರೆಲ್ಲ ಹೋಗಿ ಒಂದು ಮನವಿ ಕೊಟ್ಟು ಅದನ್ನು ನಾವು ಹೋರಾಟ ಮಾಡಿ 450 ಎಕರೆ ಈ ತಾಲೂಕಲ್ಲಿ ಆಶ್ರಯ ಸಮಿತಿಗೆ ರಿಸರ್ವ್ ಆಗಿದೆ. ನಮ್ಮ MLA ನಾರಾಯಣ ಸ್ವಾಮಿ ಅವರು, ಮಿನಿಸ್ಟರ್ ನಾರಾಯಣ ಸ್ವಾಮಿ ಅವ್ರಿಗೆ ಒಂದು ಹಕ್ಕುಪತ್ರ ಕೊಟ್ಟಿಲ್ಲ. ನಮ್ಮ ಶಿವಣ್ಣವರು ಕೂಡ 3 ಸರಿ MLA ಆಗಿ ಒಂದು ಹಕ್ಕುಪತ್ರ ಕೊಟ್ಟಿಲ್ಲ. ಅದರಿಂದ ನಾವು ಶಿವಣ್ಣವ್ರು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀರಿ. ಅವ್ರ ಮನೆ ಮುಂದೆ ನಾವು ಧರಣಿ ಮಾಡೋಕ್ಕೆ, ಪ್ರತಿಭಟನೆ ಮಾಡೋಕ್ಕೆ ತಯಾರಾಗ್ತೀರಿ. ನಮ್ಮ ಸಂಘಟನೆ ಮತ್ತು ಸಾರ್ವಜನಿಕರಿಂದ ಹಕ್ಕುಪತ್ರ ಕೊಡಬೇಕು. 100 ಎಕರೆ, 1000 ಎಕರೆ, ಕೋಟ್ಯಾಂತರ ಭೂಭಾಮಲ್ಯ ಮಾಲೀಕರು ಖಾತೆಗಳು ಮಾಡಿಕೊಂಡು ಇವತ್ತು ಸರ್ಕಾರಿ ಜಮೀನು ಕಬಳಿಸಿದ್ದಾರೆ. ಅದನ್ನೆಲ್ಲ ಬಿಡುಗಡೆ ಮಾಡಬೇಕು. EO ಸಾಹೇಬರು, MLA ಅವರು ಇದನ್ನೆಲ್ಲ ಗಮನಿಸಿ 450 ಎಕರೆ ಏನಿದೆ ಆ ಆಶ್ರಯ ಸಮಿತಿಯೆಲ್ಲ ಗುರುಸಿ ಧ್ವಂಸಂದ್ರಕ್ಕೆ ಬೊಮ್ಮನಕುಂಟೆ ವಾಸದಲ್ಲಿರೋರು, ಸುಣ್ಣದಗೂಡಲ್ಲಿ ಕೆಳಗಡೆ ಇಲ್ಲಿ ವಾಸ ಮಾಡೋರು, ಬಡವರಿಗೆ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಒಂದು 4 ಎಕರೆ ಜಾಗವನ್ನು ಧ್ವಂಸನ ಕಡು ಬಡವರಿಗೆ ಮಾಡಿಕೊಡ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಾಖಲೆಗೆ ಬರೋಗೋಸ್ಕರ ಈ ಪತ್ರಿಕಾಗೋಷ್ಠಿ ಲೇಟ್ ಆಯಿತು. ಮತ್ತು ಇನ್ನೊಂದು ವಿಚಾರ ಏನಂದರೆ, ಮುಖ್ಯವಾದ ವಿಚಾರ, ನಾವು ತಮಟೆ ಚಳವಳಿ ಮಾಡಬೇಕು ಪಂಚಾಯತಿಯಿಂದ ಅಂದ್ಕೊಂಡಿದ್ರಿ. ನಮ್ಮ ಎಲ್ಲ ಕೆಲವು ನಾಯಕರುಗಳು, ನಮ್ಮ ನಾರಾಯಣ ಸ್ವಾಮಿ ಅವರು, ಬೇಡ ನಮ್ಮ ಮಾನ ಮರ್ಯಾದೆ ನಾವು ಅರಾಜಕಳಕ್ಕೆ ಬೇಡ ಅಂತೇಳಿ ಇವತ್ತು ಒಂದು ಸಾಂಕೇತಿಕ ಒಂದು ಪ್ರತಿಭಟನೆಯನ್ನು, ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರಿ. ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಇದು ಪ್ರತಿಭಟನೆ ಆಗೋಕ್ಕೆ ಅವಕಾಶ ಮಾಡಿಕೊಡಕ್ಕೆ ಹೋಗ್ಬೇಡಿ. ತಮಟೆ ಚಳವಳಿ ಮಾಡೋದು ಕಡ್ಡಾಯನಾ ಸರ್? ಇದೆಲ್ಲ ಆಗಿಲ್ಲ ಅಂದರೆ ಮಾಡ್ಬೋದು. ಇವೆಲ್ಲ ಮಾಡಿ ನಮ್ಮ ಬೇಡಿಕೆಗಳು ಆಗಿಲ್ಲ ಅಂದರೆ ತಮಟೆ ಚಳವಳಿ ಗ್ಯಾರಂಟಿ ಮಾಡಿ. ಇಲ್ಲ, ಪಂಚಾಯತಿ ಮುಂದೆನೇ ಮಾಡಿ. ಮಾಧ್ಯಮ ಮಿತ್ರರೇ, ಇವತ್ತು ಏನು ಈ ಗ್ರಾಮದಲ್ಲಿ ಏನು ಪಂಚಾಯಿತಿ ಕಡೆಯಿಂದ ಯಾವ ರೀತಿ ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ ತೊಂದರೆಗಳಾಗ್ತಾ ಇದೆ, ಸರ್ಕಾರಿ ಜಾಗಗಳನ್ನು ಯಾವ ರೀತಿ ಕಬಳಿಸ್ತಾ ಇದ್ದಾರೆ, ಪಂಚಾಯಿತಿ ಯಾವ ರೀತಿ ಆಡಳಿತ ನಡೆಸ್ತಾ ಇದೆ ಅಂತಕ್ಕಂಥ ಒಂದು ವಿಚಾರವನ್ನು ಇವತ್ತು ನಮ್ಮ ನಾಯಕರಿಗೂ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 36 ಗುಂಟೆ ಜಮೀನು ಇವತ್ತು ಅವರು ಏನು ಮಾಡಿದ್ದಾರೆ ಅಂದರೆ, ಇವತ್ತು 15 ಗುಂಟೆ ಖರಾಬು. ಇಷ್ಟು ಜಮೀನನ್ನು ಯಾರು ಗಮನಕ್ಕೆ ತರದಂಗೆ ಉದ್ದೇಶಪೂರ್ವಕವಾಗಿ ಸುಮಾರು ಒಂದು 5-6 ಜನಕ್ಕೆ ಪಂಚಾಯಿತಿ ಗಮನದಲ್ಲಿ, ಪಂಚಾಯತಿನಲ್ಲಿರ್ತಕ್ಕಂಥ ಸದಸ್ಯರುಗಳು ಗಮನಕ್ಕೂ ಬರ್ದಂಗೆ ಉದ್ದೇಶಪೂರ್ವಕವಾಗಿ 8ನೇ ವಾರ್ಡು ನಂಬರ್ಗಳಿಗೆ ಸದಸ್ಯರು ಇವರಿಗೆ ಈ ಖಾತೆಗಳು ಮಾಡಿದ್ದಾರೆ. ಇದು ಯಾವ ಒಂದು ಇವ್ರದೇ ಒಂದು ಚೇರ್ಮನ್ರದ್ದು ಒಂದು ಸ್ವರಾಜ್ಯನ. ಇವತ್ತು ಇದಕ್ಕೆ ಮುಂಚೆ ಭಾಳಷ್ಟು ಚೇರ್ಮನ್ರುಗಳು ಈ ಭಾಗದಲ್ಲಿದ್ದರು. ಯಾವುದೇ ಪಕ್ಷ ಆಗಿರಲಿ, ಅವರು ಪಕ್ಷಪಾತ ನೋಡ್ತಾ ಇರಲಿಲ್ಲ. ಈ ಗ್ರಾಮದಲ್ಲಿ ಇದಕ್ಕೆ ಹಿಂದೆ ಇದ್ದಂಥವರು ಎಲ್ಲರನ್ನೂ ಸರಿಸಮಾನವಾಗಿ ನೋಡಿದಂತಹ ಇದೊಂದು ಇತಿಹಾಸವನ್ನು ನಾವು ಕಂಡಿದ್ದೇವೆ. ಆದರೆ ಈ ಪುಣ್ಯಾತ್ಮ ಏನೋ ಗೊತ್ತಿಲ್ಲ, ಮಾತಾಡಿದ್ರೆ ನಾನು ದಲಿತ, ನಾವು ದಲಿತರೇ, ಮಾತಾಡಿದ್ರೆ ನಾನು ದಲಿತ, ನನ್ನ ಮೇಲೆ ನಾನು ದಲಿತ, ನಾನು ಯಾರು ಬೇಕಾದ ಏನು ಮಾಡ್ಬೋದು ಅನ್ನೋಂಥ ಉದ್ದೇಶಗಳನ್ನ ಇಟ್ಕೊಂಡು ಈ ಆಡಳಿತ ನಡೀತಾ ಇದ್ದಾನಲ್ಲ ಈ ಮನುಷ್ಯ ಗೌರವಾನ್ವಿತ, ಈ ಊರಿಗೆ ದಣಿ. ಅವರು ಏನೇ ಒಂದು ಸಮಸ್ಯೆಗಳು ಬಂದಿದ್ದರೂ ಕೂಡ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸೋಂಥ ಕೆಲಸಗಳು ಅವರು ಮಾಡಬೇಕು.
ಪಂಚಾಯತಿಗೆ ಹೋದರೆ ಅರ್ಧ ಗಂಟೆ ಒಂದು 1 ಅವರ್ ಕಾತ್ಕೊಂಡಿದ್ರೆ ಪಿ ಡಿ ಒನ ಮಾತಾಡಿಸ್ಬೇಕು ಅಥವಾ ಸೆಕ್ರೆಟರಿನ ಮಾತಾಡಿಸ್ಬೇಕು, ಏನೋ ಒಂದು ಅರ್ಜಿ ಕೊಡಬೇಕಂದ್ರೆ ಸಂತೆ ಮಾರ್ಕೆಟ್ ಥರ ಕುಡಿಸ್ಕೊಳ್ತಾರೆ ಎಲ್ಲರೂ. ನಮ್ಮ ಪ್ರಾಬ್ಲಮ್ಗಳು, ನಮ್ಮ ಸವಾಲುಗಳನ್ನು ನಾವು ಅಧಿಕಾರಿಗಳಿಗಾಗಲಿ ಅಥವಾ ಚೇರ್ಮನ್ಗಾಗಬೇಕಂದ್ರೆ ಕಿಂಚಿತ್ತು ಆ ಮನುಷ್ಯ ನಮಗೆ ಗೌರವನೇ ಕೊಡೋದಿಲ್ಲ. ಇಂತಹ ಒಂದು ದುರಾಡಳಿತ ಇವತ್ತು ಈ ಧ್ವಂಸಂದ್ರ ಪಂಚಾಯಿತಿಯಲ್ಲಿ ನಡೀತದೆ. ನಾವು ಹೋರಾಟ ಮಾಡಬೇಕಂತಂದರೆ ನಮ್ಮ ಗೌರವ, ನಮ್ಮ ಗ್ರಾಮದ ಗೌರವ ಇದಕ್ಕೆ. ಯಾಕಂದರೆ ಹಿರಿಯ ಮುಖಂಡರುಗಳು, ಭಾಳಷ್ಟು ಹಿರಿಯರು ಪಂಚಾಯತಿನಲ್ಲಿ ಒಂದು ಸ್ಥಾನಮಾನದಲ್ಲಿ ಕೆಲಸ ಮಾಡಿ ಗ್ರಾಮಕ್ಕೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಒಳ್ಳೆಯ ಒಂದು ಹೆಸರು ಮಾಡಿದ್ದಾರೆ. ಈ ಮನುಷ್ಯ ಯಾಕೋ ಏನಂತ ಗೊತ್ತಿಲ್ಲ. ನಾವು ಹೋದರೂ ಕೂಡ ಪಂಚಾಯತಿನಲ್ಲಿ ಒಂದು 10 ನಿಮಿಷ ಕೂತ್ಕೊಳ್ಳೋಕೆ ಅವಕಾಶ ಇಲ್ಲ, ಅವರ ಗಟ್ಟಲೆ ನಾವು ಕಾಯಬೇಕಲ್ಲಿ. ಇಂಥ ಒಂದು ಇದು ಮಾಡ್ತಾಯಿದೆ. ಗ್ರಾಮದಲ್ಲಿ ನಾವು ಏನಾನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕಂದ್ರೆ ಅವ್ರ ಅವಕಾಶವೇ ಇಲ್ಲ. ಈ ಥರ ಚೇರ್ಮನ್ರು ಅವ್ರ ಮೇಲೆ ನಮಗೆ ಗೌರವ ಇದೆ, ಆದರೆ ಆ ನಾವು ಕೊಡ್ತಕ್ಕಂಥ ಗೌರವನ ಅವರು ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡಿ, ಇವರು ಈ ಸರ್ವೆ ನಂಬರಲ್ಲಿ ಇಷ್ಟೇ ಸಿಂಪಲ್ ಮ್ಯಾಟ್ರು, 15 ಗುಂಟೆ ಸರ್ವೆ ನಂಬರ್ 208ರಲ್ಲಿ ಇವೆಲ್ಲ ಸೇರಿ ಸರ್ಕಾರಿ ಜಾಗಗಳನ್ನ ಹೋಗಿ ಇದು ಮಾಡಿದ್ದಾರೆ. ಆಮೇಲೆ 9ನೇ ವಾರ್ಡಲ್ಲಿ ಮಾಧ್ಯಮದವ್ರಿಗೂ ಗೊತ್ತಿದೆ, ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಒಂದು ಗ್ರಾಮ ಸಭೆಯನ್ನು ಕರೆದಿದ್ದು. ಅವತ್ತು ಆ 9ನೇ ವಾರ್ಡು ಕೆಲವು ವಾರ್ಡ್ಗಳಲ್ಲಿ ನಾನು ಪಟ್ಟಿ ಮಾಡ್ಕೊಂಡು ಹೋಗಿ ನೋಡಿ, ಇಲ್ಲಿ ಈ ಥರ ಸಮಸ್ಯೆಗಳಿದೆ, ರಸ್ತೆಗಳ ಸಮಸ್ಯೆಗಳಿದೆ ಅಂತಕ್ಕಂಥ ಕೆಲವು ಸಮಸ್ಯೆಗಳನ್ನ ಆ ಭಾಗದಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನು ಜೊತೆಯಲ್ಲೇ ಕರ್ಕೊಂಡ್ಬಂದು ಇದೇ ಅಂಬೇಡ್ಕರ್ ಭವನದಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮ ನಡೆತು. ಆವಾಗೂ ನಮ್ಮ ಹವಾಲುಗಳನ್ನು ಅವರಿಗೆ ಗಮನಿಸಿಕೊಟ್ರೆ ಆ ಮನುಷ್ಯ ಏನು ತಿಳ್ಕೊಂಡಿದ್ದಾನೋ ಏನಂತಲೇ ಗೊತ್ತಿಲ್ಲ. ಈ ಅಪ್ಪ ಬಂದಾಗ ನಿಂಕಾನು ಧ್ವಂಸಂದ್ರ ಹದಗೆಟ್ಟು ಹೋಗಿದೆ. ಮುಂದಿನ ದಿನಗಳಾದರೂ ಕೂಡ ಈ ಹದಗೆಟ್ಟ ಕೆಲಸ ಅಂತ ಮಾಡಬಾರ್ದು. ಇಲ್ಲಾದರೂ ಸರಿ, ಇಲ್ಲಿಂದ ಆಸೆ ಆದರೂ ಸರಿ ಮಾಡಿಕೊಂಡು ಗ್ರಾಮದಲ್ಲಿ ಎಲ್ಲ ಪಾರ್ಟಿ ಪಕ್ಷವನ್ನು ಬಿಟ್ಟು ಎಲ್ಲರೂ ನಾವು ಸರಿಸಮಾನವಾಗಿ ಏನು ಈ ಬಡವರಿಗೆ ಏನು ಅನ್ಯಾಯಗಳಾಗ್ತಾಯಿದೆ ಅನ್ನತಕ್ಕಂಥ ನಾರಾಯಣಪ್ಪನವ್ರಿಗೆ ಸ್ವಂತಕ್ಕೆಲ್ಲ ಮಾಡ್ತಾ ಇರೋದು. ಇವತ್ತು ಬಡವರ ಪರವಾಗಿ ಇವತ್ತು ಎಲ್ಲ ಕಡೆಯೂ ನಿಂತ್ಕೊಂಡು ಅವರು ಬಡವರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅಂತಹ ಕೆಲಸಗಳ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಅಧ್ಯಕ್ಷರು, ಗೌರವಾನ್ವಿತ ಅಧ್ಯಕ್ಷರವರು, ಅವರು ಮುಂದಿನ ದಿನಗಳಲ್ಲಿ ಸರಿ ಮಾಡಿದರೆ ಪರವಾಗಿಲ್ಲ. ಇಲ್ಲಂತಂದರೆ ಮುಂದಿನ ದಿನಗಳಲ್ಲಿ ನಾವು ಅರೋರಾತ್ರಿ ನಮ್ಮ ಮುನರಾಜಣ್ಣವ್ರು ಹೇಳ್ದಂಗೆ ನಾವು ಅಲ್ಲೇ ಪಿಂಡಲ್ಲಿ ಹಾಕಿ ಕೂತ್ಕೊಂಡು ನಮ್ಮ ಸವಾಲುಗಳನ್ನ ಈಡೇರಿಸೋವರೆಗೂ ಬಿಡಲ್ಲ ಅಂತೇಳಿ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್.